ಈ ಏನು ಮಂಜು ಬೆಳಗ್ಗೆ ಏನು ಹೋಗುತ್ತೆ ಆ ಟೈಪಲ್ಲಿ ಅವರು 3 ಗಂಟೆ 3, 4, 5 ಗಂಟೆ ಒಳಗೆ ಇವರು ಅಡುಗೆ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ನಿರೋಧ ಪ್ಯಾಕೆಟ್ಗಳನ್ನ ಬಳಸ್ತಾರೆ ಅವರು. ನಿರೋಧ ಪ್ಯಾಕೆಟ್ಗಳನ್ನ ಬಳಸ್ತಾರೆ. ಈ ಹಿಂದೆ ಕ್ಯಾಂಪ್ಗಳಲ್ಲಿ ಅಟ್ಯಾಕ್ ಆದಾಗ, ಎನ್ಕೌಂಟರ್ಗಳಾದಾಗ ನಿರೋಧ ಪ್ಯಾಕೆಟ್ಗಳನ್ನ ನೋಡಿ ಇವರು ನಕ್ಸಲರು ದೈಹಿಕ ಸಂಪರ್ಕಗಳನ್ನ ಜಾಸ್ತಿ ಮಾಡ್ತಾರೆ ಅನ್ನೋ ಅನುಮಾನ ಇಲಾಖೆಗಳಿಗಿತ್ತು. ಈಗ ಆರ್ಮಿಯಲ್ಲಿ ಏನು ಪ್ರೊಸೀಜರ್ ಇದೆಯೋ ಅದರ ಗರಿಷ್ಠ ಪ್ರೊಸೀಜರ್ ಈ ನಕ್ಸಲ್ ತಂಡದೊಳಗೆ ಇದೆ. ಅಂದ್ರೆ ಈಗ 4 ಜನ ಈಗ 6 ಜನ ಟೀಮು ಶರಣಾಗತಿ ಆಗಿದ್ದು, ಅದ್ರಲ್ಲಿ ಒಂದು 4 ಜನ ರಾತ್ರಿ ಮಲ್ಕೊಂಡ್ರೆ 2 ಜನ ಕಾವಲು ಕಾಯ್ತಾ ಇರಬೇಕು. ಬಂದೂಕ್ ಇಟ್ಕೊಂಡು ಕಾಯ್ಲೇಬೇಕು. ಕಮಾಂಡರ್ ವಿಕ್ರಮ್ ಗೌಡ ಒಂದು ಸ್ಥಳಕ್ಕೆ ಬರ್ಬೇಕಾದ್ರೆ ಕನಿಷ್ಠ 4 ಜನ ಅವನಿಗೆ ಕವರಿಂಗ್ ಕೊಡಬೇಕು. ಅವನೊಬ್ಬ ಆಫೀಸರ್, ಅವನಿಗೆ ಸೋಲ್ಜರ್ಸ್ ಕವರಿಂಗ್ ಕೊಡ್ಲೇಬೇಕು. ಅವನ ಜೀವನ ಉಳಿಸ್ಕೊಳ್ಳಕ್ಕೆ 4 ಜನ ಪ್ರಾಣ ತ್ಯಾಗ ಮಾಡಬೇಕು. ಅದೇ ಕೆಲವರು ಅಂತಾರೆ ಅದೊಂದು ಹುಚ್ಚು ಅಂತ. ಅದು ಹುಚ್ಚಲ್ಲ, ಅದೊಂದು ಕಿಚ್ಚು. ಈ ಹಿಂದೆ ಕುಪ್ಪದ ದೇವರಾಜ್ ಅನ್ನೋ ವ್ಯಕ್ತಿ ಎನ್ಕೌಂಟರ್ಲಿ ಹತ್ಯೆ ಆದಾಗ ಅಲ್ಲಿ ಮುಂದೆ ನಿಲ್ಬೇಕಾಗಿದ್ದು ವಿಕ್ರಮ್ ಗೌಡ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಕಾಲ್ ಕಿತ್ತಿದ್ದ ಅನ್ನೋದಕ್ಕೆ ನಕ್ಸಲ್ ವಲಯದಲ್ಲಿ ತುಂಬಾ ಮನಸ್ತಾಪಗಳಿದ್ವು. ಈಗಲೂ ನಾವು ಕೇರಳ ಸರ್ಕಾರದ ಸರ್ವೆಲೆನ್ಸ್ ಎಲ್ಲ ಇದೀವಿ. ಈಗ ನಾನು ATS ಸಂಸ್ಥೆ ಸರ್ವೆಲೆನ್ಸ್ ಅಲ್ಲಿ ಇದ್ದೀನಿ. ನಮಗೆ ಯಾವ ಕಲ್ಸ್ ಬರುತ್ತೆ ಏನ್ ಬರುತ್ತೆ ಎಲ್ಲ ಅವ್ರು ಅಬ್ಸರ್ವ್ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ನಾವು ನಕ್ಸಲ್ನ ಭೇಟಿಯಾಗಿದ್ವಿ, ನಕ್ಸಲ್ ರಿಕ್ರೂಟ್ಮೆಂಟ್ ಆಗೋರ್ನ ಭೇಟಿಯಾಗಿದ್ವಿ, ಕೆಲವರಿಗೆ ಹಣ ಕೊಟ್ಟಿದ್ವಿ ನಮಗೆ ಮಾಹಿತಿಗೋಸ್ಕರ. ನಾವು ಗೂಗಲ್ ಪೇ ಮಾಡ್ತೀವಿ. ಗೂಗಲ್ ಪೇ ಮಾಡಿದ ತಕ್ಷಣ ನಾವು ಇಲಾಖೆಗಳಿಗೆ, ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಟ್ಬಿಡ್ತೀವಿ. ಇಂಥವ್ರನ್ನ ಭೇಟಿಯಾದ್ವಿ, ಇಂಥವ್ರಿಗೆ ಹಣ ಕಳಿಸಿದ್ವಿ, ಯಾವ್ದು ಕ್ಯಾಶ್ ಕೊಟ್ಟಿಲ್ಲ. ಈಗ ನಮ್ಮ ಹತ್ರ ದಾಖಲೆಗಳಿದಾವಲ್ಲ. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಜನವರಿ 8ನೇ ತಾರೀಕು ಒಂದಷ್ಟು ಜನ ಅಂದ್ರೆ 6 ಜನ ನಕ್ಸಲರು CM ಮುಂದೆ ಶರಣಾಗತಿ ಆದ್ರು. ಅವರ ಬದುಕು ಕಾಡಿನ ಮಧ್ಯೆ ಯಾವ ತರ ಇತ್ತು, ಮತ್ತೆ ಶರಣಾಗತಿ ಆಗಕ್ಕೆ ಕಾರಣ ಏನು, ಎಷ್ಟು ದಿನದಿಂದ ಪ್ರೋಸೆಸ್ ನಡೆದಿತ್ತು ಅಂತ ಒಂದಷ್ಟು ಇವತ್ತು ಮಾತಾಡೋಣ. ನಕ್ಸಲರ ಶರಣಾಗತಿ ಮತ್ತೆ ಪುನರ್ವಸತಿ ಸಮಿತಿ ಅಂತ ಒಂದು ರಚನೆಯನ್ನ ಮಾಡ್ಕೊಂಡಿದ್ರು. ಆ ಸಮಿತಿಗೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಇದ್ರು, ಸಲಹೆಗಳನ್ನ ನೀಡ್ತಾ ಇದ್ರು ಅವರು ಪತ್ರಕರ್ತರು ಸುರೇಶ್ ಬಿಳಿಗಿರಿ ಅವರು ಇದ್ರ ಬಗ್ಗೆ, ನಕ್ಸಲರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿದ್ದಾರೆ. ಮತ್ತೆ ಕಾಡ್ಗೆಲ್ಲ ಹೋಗಿ ಅವ್ರ ಜೊತೆ ಅವರೆಲ್ಲ ಹೇಗೆ ಬದುಕ್ತಾ ಇದ್ದಾರೆ ಅಂತ ತುಂಬಾ ಹತ್ತಿರದಿಂದ ನೋಡಿರೋರು. ಬನ್ನಿ ಇವತ್ತು ಅವ್ರನ್ನ ಮಾತಾಡ್ಸೋಣ. ನಕ್ಸಲರ ಬದುಕು ಹೇಗಿತ್ತು ಅಂತ ಇವತ್ತು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನೀವು ಪತ್ರಕರ್ತರಾಗಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದೀರಾ. ಅವರ ಬದುಕು ಹೇಗಿದೆ ಸರ್? ಅವ್ರು ಕೂಡ ಮನುಷ್ಯರೇ ಅಲ್ವಾ? ಈಗ ನಾವು ನಕ್ಸಲ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶಗಳು ತುಂಬ ಕಡಿಮೆ ಇತ್ತು. ಅವಕಾಶಗಳಿದ್ವು. ನಮಗೆ ಇಲಾಖೆಗಳು ನಮಗೆ ಅವ್ರನ್ನ ಭೇಟಿಯಾಗುವಂಥ ಸ್ವಲ್ಪ ಅಪಾಯ ಇದೆ ಅಂಥೇಳಿ ಒಂದ್ಸಲ ಈಗ ಇತ್ತೀಚೆಗೆ ವಾಪಸ್ ಕರ್ಕೊಂಡಿತ್ತು. ನಾವು ನಕ್ಸಲರ್ನ ಬದುಕನ್ನು ನೋಡಿದಾಗ, ಮತ್ತು ಈ ಮಾಜಿ ನಕ್ಸಲರು, ಶರಣಾಗತಿ ಆದವರು, ಮತ್ತು ಇವರು ಗ್ರಾಮಗಳಿಗೆ, ಗ್ರಾಮದ ಆದಿವಾಸಿ ಮನೆಗಳಿಗೆಲ್ಲ ಭೇಟಿ ಕೊಡ್ತಾರೆ. ಅವರು ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡು ಭೇಟಿ ಕೊಡ್ತಾರೆ. ಈ ಭೇಟಿಯ ವೇಳೆ ಏನು ಮಾತುಕತೆ ಮಾಡ್ತಾರೆ, ಅವರು ಯಾವ ವಿಚಾರಕ್ಕೆ ಒಲವುಗಳನ್ನ ಇಟ್ಟಿರ್ತಾರೆ, ಏನು ಅವರ ಉದ್ದೇಶ ಏನು, ಮತ್ತು ಕಾಡಲ್ಲಿ ಹೆಂಗೆ ಬದುಕು ಸಾಗಿಸ್ತಾರೆ, ಮತ್ತು ಆದಿವಾಸಿಗಳಿಂದ ಏನು ನಿರೀಕ್ಷೆ ಮಾಡ್ತಾರೆ, ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತಾರೆ, ಇವೆಲ್ಲವನ್ನು ಕೂಡ ಅವರು ಹಂಚ್ಕೊಂಡಿರ್ತಾರೆ. ಈ ಮಾಹಿತಿ ಅನ್ವಯ ನಾವು ಕಳೆದ ಒಂದು 10 ವರ್ಷದಿಂದ ನಾವು ಇದರಿಂದ ಕೆಲಸ ಮಾಡ್ತಾ ಇದ್ವಿ. ಕಳೆದೊಂದು 3-4 ವರ್ಷದಲ್ಲಂತೂ ನಾವು ನಿರಂತರವಾಗಿ ಇದರಿಂದ ಕೆಲಸ ಮಾಡಿದ್ವಿ. ಕೇರಳ, ಕರ್ನಾಟಕ ಅಂತ ಹೆಚ್ಚು ಕೇರಳದಲ್ಲಿ ನಾನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿರೋದು. ಕಾಡಿನಲ್ಲಿ ತುಂಬ ಡೀಪ್ ಫಾರೆಸ್ಟಲ್ಲಿ ಇವರು ಇರ್ತಾರೆ. ತುಂಬ ಡೀಪ್ ಫಾರೆಸ್ಟಲ್ಲಿ ಇರ್ತಾರೆ. ಅದು ವಾಟರ್ ಸೋರ್ಸ್ಗಳನ್ನ ಕಂಡುಹಿಡಿದಿರ್ತಾರೆ ಅವ್ರು ಫಸ್ಟೇ. ಇವರು ಎಲ್ಲಿ ಉಳ್ಕೊಳ್ತಾರೋ ಅದರ ಆಸುಪಾಸಲ್ಲಿ ನೀರಿನ ಜರಿ ಇರಬೇಕು. ಅದನ್ನು ಸುಲಭವಾಗಿ ತನಿಖಾ ಸಂಸ್ಥೆಗಳು, ಈಗ ಕೇರಳದಲ್ಲಾದರೆ ಥಂಡರ್ಬೋಲ್ಟ್, ಕರ್ನಾಟಕದಲ್ಲಾದರೆ ENF, ಇಂಥ ಸಂಸ್ಥೆಗಳು ಅಥವಾ ಅದರ ಪಡೆಗಳು ಅದನ್ನು ಮುಟ್ಟೋದಕ್ಕೆ ಅಸಾಧ್ಯವಾದಂಥ ದಟ್ಟಾರಣ್ಯದೊಳಗೆ, ಡೀಪ್ ಫಾರೆಸ್ಟ್ ಒಳಗೆ ಅವ್ರ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಅಲ್ಲಿ ಸ್ಟೇ ಮಾಡಿರ್ತಾರೆ. ಮೇನ್ ಆಗಿ ಬೇಕಾಗಿರೋದು ಮನುಷ್ಯ ಊಟ ಸರ್. ಅದು ಅವ್ರು ಹೇಗೆ ಫುಡ್ ಅವ್ರಿಗೆ ಸಿಗುತ್ತೆ, ಆಹಾರ ಹೇಗೆ ಅವ್ರು ಒದಗಿಸ್ಕೋತಾರೆ? ಈಗ ವಿಲೇಜ್ಗಳಿಗೆ ಅವ್ರು ಭೇಟಿ ಕೊಡ್ತಾರೆ ಸಮಯ ಆದಾಗ. ಮತ್ತೆ ಆದಿವಾಸಿ ಗ್ರಾಮಗಳ ಸಮಸ್ಯೆಗಳನ್ನ ಕೇಳೋದಕ್ಕೋಸ್ಕರ ಗ್ರಾಮಗಳಿಗೆ ಬರ್ತಾರೆ. ಆಮೇಲೆ ಗ್ರಾಮಗಳಿಂದ ದಿನಸಿಗಳನ್ನ ಅವರು ಸಂಗ್ರಹ ಮಾಡ್ಕೊಳ್ತಾರೆ. ಅಲ್ಲ, ಯಾವ ಟೈಮ್ ಹಿಂಗೆ ಬರ್ತಾರೆ ಅವ್ರಿಗೆ? ಯಾವ ಟೈಮ್ ಏನಿಲ್ಲ. ಅವರು ಇಂಥ ಟೈಮಲ್ಲೇ ಬರ್ತಾರೆ. ಇವತ್ತು ಬರ್ತೀನಿ ಅಂತ ಹೇಳೋಗಿರ್ತಾರೆ, ಅಂಥ ಟೈಮಲ್ಲಿ ಬರಲ್ಲ. ಎಲ್ಲರ ಮಾಹಿತಿ ಸೋರಿಕೆಯಾಗಿ ಎಲ್ಲಾದರೂ ಪೊಲೀಸವರು, ಇಲಾಖೆಗಳು ನಮ್ಮನ್ನು ಅಬ್ಸರ್ವ್ ಮಾಡ್ಬೋದು ಅಥವಾ ನಮ್ಮನ್ನು ಹೊಂಚಾಕಿ ಕಾಯ್ಬೋದು ಅನ್ನೋ ಉದ್ದೇಶಕ್ಕೆ 3-4 ದಿನ ಬಿಟ್ಕೊಂಡು ಬರ್ತಾರೆ. 4 ದಿನ ಬಿಟ್ಕೊಂಡು ಬಂದಿರ್ತಾರೆ, ಅಥವಾ ಒಂದಿನ ಮುಂಚಿತವಾಗಿ ಬಂದಿರ್ತಾರೆ. 7 ಟೈಮಲ್ಲಿ ಯಾವತ್ತು ಈ ಸಮಯದಲ್ಲೂ ಅವ್ರು ಬರಲ್ಲ. ಹಾಗೆ ಬಂದಾಗ ಅವರು ದಿನಸಿ ಅಕ್ಕಿಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಹೋಗಿರ್ತಾರೆ.
ಅವ್ರ ಹತ್ರ ಹಣಕಾಸು ಕೂಡ ಇರ್ತದೆ. ಅದೇ ಹೇಗೆ ಸರ್ ಹಣಕಾಸೆಲ್ಲ ಎಲ್ಲಿ ಸಿಗುತ್ತೆ ಅವರಿಗೆ? ಸಹಾಯ ಮಾಡೋರು ಇರ್ತಾರೆ, ಸಹಾಯ ಮಾಡೋರು. ಈಗ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿದ ಪ್ರಕಾರ ಎಲ್ಲ ಕಡೆ ಸಿಂಪತೈಸರ್ ಇದ್ದಾರೆ, ಇವ್ರಿಗೆ ಕೊರಿಯರ್ಸ್ ಇದ್ದಾರೆ. ಅಂದ್ರೆ ಅವರು ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ, ಗ್ರಾಮದಲ್ಲೂ ವಾಸ ಮಾಡ್ತಾರೆ, ಆಮೇಲೆ ಕಾಡಲ್ಲೂ ವಾಸ ಮಾಡ್ತಾರೆ. ಕೊರಿಯರ್ಸ್ ಅಂದ್ರೆ ಈಗ ಇನ್ಫಾರ್ಮೇಶನ್ ಇವ್ರು ಏನು ಮಾಹಿತಿ ಕೊಡ್ತಾರೆ ಮೂರನೇ ವ್ಯಕ್ತಿಗಳಿಗೆ ತಲುಪಿಸೋದಕ್ಕೆ ಕೊರಿಯರ್ ಅಂತ ಇವರು ಆ ಪದವನ್ನ ಬಳಕೆ ಮಾಡ್ತಾರೆ. ಕೊರಿಯರ್ ಮೂಲಕ ಇವರು ಎಲ್ಲ ಬಯಕೆಗಳನ್ನ ಇವ್ರು ಏನು ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನೆಲ್ಲ, ಈಗ ರಿಕ್ವೈರ್ಮೆಂಟ್ಸ್ ಇರ್ಬೋದು, ಮೀಟಿಂಗ್ ಪಾಯಿಂಟ್ಸ್ ಇರ್ಬೋದು, ಇವುಗಳನ್ನ ಅವ್ರ ಮೂಲಕ ಅವರು ಫೈನಲೈಸ್ ಮಾಡ್ಕೊಳ್ತಾರೆ. ಹಂಗೆ ಎಲ್ಲ ಎಲ್ಲ ಪದಾರ್ಥಗಳೆಲ್ಲ ಇರುತ್ತೆ ಅವ್ರ ಹತ್ರ, ಅದನ್ನ ಅವರೇ ಕುಕ್ ಮಾಡ್ತಾರೆ. ಅವರೇ ಅಲ್ಲೇ ಟೆಂಟ್ ಹತ್ರನೇ ಮಾಡ್ತಾರೆ. ಬಟ್ ಬೆಳಗಿನ ಜಾವ ಮಾಡ್ತಾರೆ, 3 ಗಂಟೆ 4 ಗಂಟೆಗೆ ಇದು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಡೇ ಟೈಮಲ್ಲಿ ಮಾಡಿದ್ರೆ ಅಥವಾ ಅನ್ ಟೈಮಲ್ಲಿ ಮಾಡಿದ್ರೆ ಹೊಗೆ ಮೇಲೆ ಹೋಗುತ್ತಲ್ಲ, ಅವಾಗ ಏನೋ ಒಳಗಡೆ ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ಮೂರನೇ ಅಂದರೆ ಬೇರೆಯವ್ರಿಗೆ ಅಬ್ಸರ್ವೇಷನ್ ಇರೋರಿಗೆ ಗೊತ್ತಾಗುತ್ತೆ ಅಂತೇಳಿ ಅವರು ಈ ಏನು ಮಂಜು ಬೆಳಗ್ಗೆ ಏನು ಹೋಗುತ್ತೆ ಆ ಟೈಪಲ್ಲಿ ಅವರು 3 ಗಂಟೆ 2 ಅದೇ 3, 4, 5 ಗಂಟೆ ಒಳಗೆ ಇವರು ಅಡುಗೆ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಸರ್ ಅಡುಗೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅವ್ರಿಗೇಂದ್ರೆ ಎನಿ ಟೈಮ್ ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಅದು ಹೇಗೆ ಇಟ್ಕೋತಾರೆ ಸರ್ ಅವರು? ಶೇಖರಣೆ ಹೇಗೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅವರು? ಶೇಖರಣೆ ಏನು ಮಾಡ್ತಾರೆ ಅಂದರೆ, ಒಂದು ಬೆಳಗಿನ ಜಾವ ಅನ್ನ ಸಾಂಬಾರು ಮಾಡಿದ್ಮೇಲೆ ಅವತ್ತು ಹೊಟ್ಟೆ ತುಂಬ ಊಟ ಮಾಡಿಬಿಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿ ಸಮ್ಟೈಮ್ಸ್ ಒಂದೇ ಟೈಮ್ ಊಟ ಮಾಡ್ತಾರೆ, ಆಮೇಲೆ ಮಿಕ್ಕುಳಿದನ್ನು ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಸಂಜೆ ಹೊತ್ತಲ್ಲೂ ಮಧ್ಯಾಹ್ನ ಹೊತ್ತಲ್ಲೂ ಊಟ ಮಾಡ್ಕೊಳ್ತಾರೆ. 3 ಹೊತ್ತು 4 ಹೊತ್ತಲ್ಲೂ ಊಟ ಮಾಡೋದು ಪ್ರವೃತ್ತಿ ತುಂಬ ಕಡಿಮೆ ಇದೆ. ಯಾಕೆಂದರೆ ಎಲ್ಲ ಟೈಮಲ್ಲಿ ಅಡುಗೆ ಮಾಡ್ಕೊಂಡಿರೋಕ್ಕಾಗಲ್ಲ, ಬೆಳಗಿನ ಜಾವ ಮಾತ್ರ ಅಡುಗೆ ಮಾಡೋದು. ಆಮೇಲೆ ನಿರೋಧ ಪ್ಯಾಕೆಟ್ಗಳನ್ನ ಬಳಸ್ತಾರೆ ಅವರು, ನಿರೋಧ ಪ್ಯಾಕೆಟ್ಗಳನ್ನ ಬಳಸ್ತಾರೆ. ಈ ಹಿಂದೆ ಕ್ಯಾಂಪ್ಗಳಲ್ಲಿ ಅಟ್ಯಾಕ್ ಆದಾಗ, ಎನ್ಕೌಂಟರ್ಗಳಾದಾಗ ನಿರೋಧ ಪ್ಯಾಕೆಟ್ಗಳನ್ನ ನೋಡಿ ಇವರು ನಕ್ಸಲರು ದೈಹಿಕ ಸಂಪರ್ಕಗಳನ್ನ ಜಾಸ್ತಿ ಮಾಡ್ತಾರೆ ಅನ್ನೋ ಅನುಮಾನ ಇಲಾಖೆಗಳಿಗಿತ್ತು. ಆಮೇಲೆ ಕಾಲಕ್ರಮೇಣ ಅದನ್ನ ಇವರು ಅಧ್ಯಯನ ಮಾಡಿದಾಗ ಇಲ್ಲ, ಇದರಲ್ಲಿ ಆಹಾರ ಪದಾರ್ಥಗಳನ್ನ ತುಂಬಿಸ್ಕೊಂಡ್ರೆ ಅದು ಬಹಳ ಕೆಡೋದು ಕಮ್ಮಿ, ಹಂಗೆ ಕ್ಯಾರಿ ಮಾಡ್ತಾ ಇದ್ರು. ಅದರಲ್ಲಿ ಅನ್ನ ಸಾಂಬಾರು ಅದನ್ನ ಕ್ಯಾರಿ ಮಾಡಿ ತಗೊಂಡೋಗಿ, ಯಾಕಂದ್ರೆ ಡಿಸ್ಪೋಸಬಲ್ ಈಸಿ ಅಂತ. ಈಗ ನೀವು ಒಂದು ಕೈ ಚೀಲ ತಗೊಂಡ್ರೆ, ಒಂದು ಪ್ಲಾಸ್ಟಿಕ್ ಅವ್ರು ತಗೊಂಡ್ರೆ ಅದನ್ನ ಒಂದು ಮುಚ್ಚಿಡಬೇಕು ಅಥವಾ ಅದನ್ನ ಸುಟ್ಟಾಕ್ಬೇಕು. ಸೊ ಇದು ಈ ಪ್ಯಾಕೆಟ್ಗಳಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿ ಅದನ್ನ ತೆಗೆದ್ಬಿಟ್ಟು ಆಮೇಲೆ ಎಲ್ಲಿ ಬೇಕಾದ್ರೆ ಡಿಸ್ಪೋಸ್ ಮಾಡ್ಬೋದು ಅಂತ ಆ ನಿಟ್ಟಿನಲ್ಲಿ ಅದನ್ನ ಬಳಸ್ತಾ ಇದ್ರು. ಅದರಲ್ಲಿ ಎಷ್ಟು ದಿನ ಇಟ್ಕೊಂಡಲ್ಲ ಹಿಂಗೆ ಅದೇ ಒಂದು 72 ಅವರ್ಸ್ಗೆ ಏನು ತೊಂದರೆ ಇರಲ್ಲ. ಅಂದ್ರೆ ತುಂಬಾ ಲಗೇಜ್ ಆದ್ರೆ ಅವ್ರಿಗೆ ಹೊತ್ಕೊಂಡು ತಿರ್ಗಕ್ಕಾಗಲ್ಲ, ಅದರಿಂದ ಇದಾದ್ರೆ ಬೇಗ ಡಿಸ್ಪೋಸ್ ಮಾಡ್ಬೋದು. ಮತ್ತೆ ಅದೇ ಇವ್ರಿಗೆ ಲಗೇಜ್ ಹೊರೋದೇನು ವಿಚಾರ ಅಲ್ಲ, ಬಟ್ ನಮ್ಮ ಇರುವಿಕೆನ ಮತ್ತೊಬ್ಬ ಗುರುತಿಸಬಾರ್ದು ಅನ್ನೋ ಉದ್ದೇಶ ಅವ್ರಿಗೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಐಡೆಂಟಿಫಿಕೇಶನ್ ಯಾವಾಗ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅಥವಾ ಇವರು ಸಿಬ್ಬಂದಿಗಳು ಯಾವಾಗ ಕಾಡೊಳಗೆ ಬರ್ತಾರೆ, ಅವ್ರಿಗೆ ಒಂದು ಸಣ್ಣ ಕುರು ಸಿಕ್ಕಿದ್ರು ಅಲ್ಲಿ ಇಂಥ ಜಾಗದಲ್ಲಿ ಇವರು ಟೆಂಟ್ ಮಾಡಿದ್ರು ಅಂತ ಅವ್ರಿಗೆ ಅನುಮಾನ ಬರುತ್ತೆ. ಒಂದಲ್ಲ ಒಂದಿನ ಅಲ್ಲಿಗೆ ಬಂದೆ, ಒಂದ್ಸಲ ಟೆಂಟ್ ಮಾಡಿದ್ಮೇಲೆ ಅದು 1 ವರ್ಷ 2 ವರ್ಷನೋ 3 ದಿನನೋ 3 ವರ್ಷನೋ ಆ ಜಾಗಕ್ಕೆ ಮತ್ತೆ ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಅನ್ನೋದು ಪೊಲೀಸರಿಗೆ ಗೊತ್ತಿರುತ್ತೆ. ಹಂಗಾಗಿ ಎಲ್ಲೂ ಅವರು ಇದ್ದ ಜಾಗವನ್ನ, ಉಳ್ಕೊಂಡಿರೋ ಜಾಗವನ್ನ, ಮತ್ತೆ ಏನು ಅಡಿಗೆ ಮಾಡಿರ್ತಾರೆ ಈ ಜಾಗವನ್ನ ಎಲ್ಲೂ ಬೇರೆಯವ್ರಿಗೆ ಗೊತ್ತಾಗದಂಗೆ ಅದನ್ನೆಲ್ಲ ಯಾವುದೇ ಕುರುಗಳಿಲ್ಲದೆ ಅದನ್ನ ನಾಶ ಮಾಡಿ ಹೋಗಕ್ಕೆ ಪ್ರಯತ್ನ ಪಡ್ತಾರೆ. ಜರಿ ಹರಿಯ ಕಡೆ ಅವ್ರು ಇರ್ತಾರೆ ಅಂತ ಹೇಳಿದ್ರಿ ಸರ್, ಅವ್ರೇನು ಟೆಂಟ್ ಹಾಕೊಂಡಿರ್ತಾರೆ ಸುತ್ತಮುತ್ತ ನೋಡಿ ಸಣ್ಣ ಸಣ್ಣ ಪೊದರೆ ಇರುತ್ತಲ್ಲ, ಡೀಪ್ ಫಾರೆಸ್ಟ್ ಒಳಗೆ ದೊಡ್ಡ ದೊಡ್ಡ ಪೊದರೆಗಳಿರ್ತವೆ. ಈ ಪೊದರೆ ಒಳಗೆ ಆನೆ ನಿತ್ತರು ಗೊತ್ತಾಗಲ್ಲ. ಇಂಥ ಪೊದರೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಟೆಂಟ್ಗಳನ್ನ ಹಾಕೊಳ್ತಾರೆ. ಟಾರ್ಪಾಲ್ ಟೆಂಟ್ಗಳು ಮತ್ತೆ ರೆಡಿಮೇಡ್ ಟೆಂಟ್ಗಳು ಬರುತ್ತೆ, ಟೆಂಟ್ಗಳನ್ನ ಹಾಕೊಳ್ತಾರೆ, ಅಲ್ಲೇ ವಾಸ್ತವ್ಯ ಹೂಡ್ತಾರೆ. ವಾಸ್ತವ್ಯ ಹೂಡಿದಾಗ ಕನಿಷ್ಠ 2 ಸೆಂಟ್ರಿಂಗ್ ಕೊಡ್ಬೇಕು ಅವ್ರಿಗೆ. ಸೆಂಟ್ರಿಂಗ್ ಅಂದ್ರೆ ಅವರು ಕಾವಲು ಕಾಯ್ಬೇಕು. ಈಗ 6 ಜನ ಕಾವಲು ಕಾಯ್ಬೇಕು, ಕನಿಷ್ಠ 2-3 ಜನ ಕಾವಲು ಇಲ್ಲ ಕಾಯಲೇಬೇಕು. ಈಗ ಆರ್ಮಿಯಲ್ಲಿ ಏನು ಪ್ರೊಸೀಜರ್ ಇದೆಯೋ ಅದರ ಗರಿಷ್ಠ ಪ್ರೊಸೀಜರ್ ಈ ನಕ್ಸಲ್ ತಂಡದೊಳಗೆ ಇದೆ. ಅಂದ್ರೆ ಈಗ 4 ಜನ ಈಗ 6 ಜನ ಟೀಮು ಶರಣಾಗತಿ ಆಗಿದ್ದು, ಅದ್ರಲ್ಲಿ ಒಂದು 4 ಜನ ರಾತ್ರಿ ಮಲ್ಕೊಂಡ್ರೆ 2 ಜನ ಕಾವಲು ಕಾಯ್ತಾ ಇರಬೇಕು. ಕಾಯ್ಲೇಬೇಕು, ಬಂದೂಕ್ ಇಟ್ಕೊಂಡು ಕಾಯ್ಲೇಬೇಕು. 6 ಜನಕ್ಕೆ 6 ಜನ ನಿದ್ದೆ ಮಾಡಂಗೆ ಇಲ್ಲ. ಇಬ್ಬರು ಕನಿಷ್ಠ 2 ಜನ ಜಾಸ್ತಿ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ 4 ಜನ ಕಾಯ್ತಾರೆ ಅಥವಾ 3 ಜನ ಕಾಯ್ತಾರೆ. ಕನಿಷ್ಠ 2 ಅಂತೂ ಸೆಂಟ್ರಿಂಗ್ ಕವರಿಂಗ್ ಅಂತೀವಿ ನಾವು, ಆ ಕವರಿಂಗ್ ಒಂದು ಕೊಡಬೇಕು. ಟೈಮ್ ಟೇಬಲ್ ಫಿಕ್ಸ್ ಇರುತ್ತೆ. ಈಗ ಎಕ್ಸಾಂಪಲ್, ಈಗ ಕಮಾಂಡರ್ ವಿಕ್ರಮ್ ಗೌಡ ಒಂದು ಸ್ಥಳಕ್ಕೆ ಬರ್ಬೇಕಾದ್ರೆ ಕನಿಷ್ಠ 4 ಜನ ಅವನಿಗೆ ಕವರಿಂಗ್ ಕೊಡಬೇಕು. ಅವನೊಬ್ಬ ಆಫೀಸರ್, ಅವನು ನಕ್ಸಲ್ ವಲಯದಲ್ಲಿ ಅವನೊಬ್ಬ ಆಫೀಸರ್ ಇರ್ತಾನೆ, ಕಮಾಂಡರ್ ಆಗಿರ್ತಾನೆ. ಅವನಿಗೆ ಸೋಲ್ಜರ್ಸ್ ಕವರಿಂಗ್ ಕೊಡಲೇಬೇಕು. ಅವನ ಜೀವನ ಉಳಿಸ್ಕೊಳ್ಳೋಕೆ 4 ಜನ ಪ್ರಾಣತ್ಯಾಗ ಮಾಡಬೇಕು. ಇದು ಅಂದ್ರೆ ನಾವು ಈಗೇನು ಆ ವ್ಯವಸ್ಥೆ ಒಳಗೆ ಏನಿದೆ ಆ ವ್ಯವಸ್ಥೆ ಒಳಗಿಂದ ಹೊರಗಡೆ ಬಂದವ್ರ ಹತ್ರ ನಾವು ಮಾಹಿತಿ ಕಲೆ ಹಾಕಿರ್ತೀವಿ. ಆಮೇಲೆ ಉನ್ನತ ತನಿಖಾ ಮಟ್ಟದ ಅಧಿಕಾರಿಗಳ ಜೊತೆ ನಾವು ಮಾತುಕತೆ ಮಾಡಿರ್ತೀವಿ. ಈ 10 ವರ್ಷದಿಂದ ಇದು ಮಾಡಿ ತುಂಬಾ ಕೆಲಸ ಮಾಡಿದ್ದೀವಿ. ಇದರ ಆಧಾರದನ್ವಯನೇ ನಾವೀಗ ಇಷ್ಟು ಕಂಟೆಂಟ್ಗಳನ್ನ ನಾವು ಈಗ ಶರಣಾಗೋದಕ್ಕೆ ಮುಖ್ಯ ಕಾರಣವಾದ ನಕ್ಸಲ್ ಪುನರ್ವಸತಿ ಮತ್ತೆ ಶರಣಾಗತಿ ಸಮಿತಿ ಕೂಡ ನಾವು ಮ್ಯಾಕ್ಸಿಮಮ್
ಮ್ಯಾಕ್ಸಿಮಮ್ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಇವರ ಬದುಕಿನ ಶೈಲಿ, ಇವ್ರನ್ನ ಎಲ್ಲಿ ಹೋದ್ರೆ ಯಾರನ್ನ ಟಚ್ ಮಾಡ್ಬೋದು, ಕೇವಲ ನಾವೇ ಹೋಗಿ ಕಾಡಿಗೆ ಹೋಗೋಕ್ಕಾಗಲ್ಲ. ಗ್ರಾಮಸ್ಥರದು ಯಾವತ್ತೂ 10 ಮನೆ ಇದ್ರೆ 2 ಮನೆ ಒಲವು ತೋರ್ತಾರೆ. ಮನೆಗೆ ಸರಿಯಾದ ರಸ್ತೆ ಇರಲ್ಲ ಅಥವಾ ಇನ್ನೇನೋ ಸೌಲಭ್ಯದ ಕೊರತೆ ಎಲ್ಲ ವಿಲೇಜ್ಗಳಲ್ಲಿ ಇದ್ದೇ ಇರುತ್ತೆ. ಈ ಸೌಲಭ್ಯದ ಕೊರತೆಯನ್ನೇ ಅವರು ಮೇನ್ ಅಜೆಂಡಾಗಿ ತಗೊಂಡು ಅವ್ರನ್ನ ಬುಟ್ಟಿಗೆ ಹಾಕ್ಕೊಳ್ತಾರೆ ಗ್ರಾಮಸ್ಥರು ಕೂಡ ಅದಕ್ಕೆ ಒಲವು ತೋರಿಸ್ತಾರೆ. ಬಂದ ತಕ್ಷಣ ತುಂಬ ಆತ್ಮೀಯತೆಯಿಂದ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ಅವ್ರ ಕಷ್ಟ ಸುಖಗಳನ್ನ ವಿಚಾರಿಸ್ತಾರೆ. ಆವಾಗ ಮನೆಯವರು ಅವ್ರಿಗೆ ಸಹಕಾರ ಕೊಡ್ತಾರೆ, ಅವ್ರಿಗೆ ದಿನಸಿ ಕೊಡ್ತಾರೆ. ಆಮೇಲೆ ಇವರು ಹಣಕಾಸು ಕೊಡ್ತಾರೆ, ಕೆಲವ್ರು ತಗೊಳ್ತಾರೆ, ಕೆಲವ್ರು ತಗೊಳ್ಳಲ್ಲ. ನಾನು ಹೇಳಿದ್ನಲ್ಲ, ಆರ್ಮಿಯಲ್ಲಿ ಏನೋ ಪ್ರೊಸೀಜರ್ ಇದೆಯೋ ಅದೇ ರೀತಿ ಅದರ ಗರಿಷ್ಠ ಮಟ್ಟದ ಪ್ರೊಸೀಜರ್ ಈ ನಕ್ಸಲ್ ವ್ಯವಸ್ಥೆ ಒಳಗೆ ಇದೆ. ಸರ್, ಈಗ ನೀವು ಹೇಳಿದ್ರೆ ವಿಕ್ರಮ್ ಗೌಡ ಬರಬೇಕು ಅಂದ್ರೆ ಒಂದು 4 ಜನ ಪ್ರಾಣ ತ್ಯಾಗ ಮಾಡಬೇಕು ಅಂತ, ಅದು ಹೇಗಿತ್ತು ಸರ್? ಅದು ಅಂದ್ರೆ ವಿಕ್ರಮ್ ಗೌಡ ಒಂದು ಕಮಾಂಡರ್ ಉಳಿಸ್ಕೊಳ್ಳಕ್ಕೆ ಸೋಲ್ಜರ್ಸ್ ಮುಂದೆ ನಿಲ್ಬೇಕಾಗುತ್ತೆ. ಈ ಹಿಂದೆ ಕುಪ್ಪದ ದೇವರಾಜ್ ಅನ್ನೋ ವ್ಯಕ್ತಿ ಎನ್ಕೌಂಟರ್ ಅಲ್ಲಿ ಹತ್ಯೆ ಆದಾಗ ಅಲ್ಲಿ ಮುಂದೆ ನಿಲ್ಬೇಕಾಗಿದ್ದು ವಿಕ್ರಮ್ ಗೌಡ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಕಾಲ್ ಕಿತ್ತಿದ್ದ ಅನ್ನೋದಕ್ಕೆ ನಕ್ಸಲ್ ವಲಯದಲ್ಲಿ ತುಂಬ ಮನಸ್ತಾಪಗಳಿದ್ವು. ಆಮೇಲೆ ವಿಕ್ರಮ್ ಗೌಡನಿಗೆ ಪ್ರಮೋಟ್ ಮಾಡಿದ್ರು. ಆಮೇಲೆ ಇತ್ತೀಚಿನ BG ಕೃಷ್ಣಮೂರ್ತಿ ಅರೆಸ್ಟ್ ಆದ ಬಳಿಕ ವಿಕ್ರಮ್ ಗೌಡ ಕಮಾಂಡರ್ ಆಗಿರೋದು. ಅಲ್ಲವರೆಗೂ ಪ್ರಮೋಟಿವ್ ಅಲ್ಲೇ ಇದ್ದಿದ್ದು. ಕುಪ್ಪು ದೇವರಾಜನ ಉಳಿಸ್ಕೋಬೇಕಾಗಿ, ನೀನು ಸತ್ರ ಪರವಾಗಿಲ್ಲಪ್ಪ, ನೀನು ಕುಪ್ಪು ದೇವರಾಜನ ಉಳಿಸ್ಕೋಬೇಕು ಅನ್ನೋ ಮಟ್ಟದ ಸಭೆಗಳು ನಡೆದಿದ್ವು ಅಲ್ಲಿ. ಸೆಂಟ್ರಲ್ ಕಮಿಟಿ CC ಮೀಟಿಂಗ್ ಅಂತಾರೆ. BG ಕೃಷ್ಣಮೂರ್ತಿ, ಕರ್ನಾಟಕ ಮೂಲದ BG ಕೃಷ್ಣಮೂರ್ತಿ CC ಮೆಂಬರ್. ಮತ್ತೆ ಹಣ ಕ್ರೋಢೀಕರಣ ಇರ್ಬೋದು ಅಥವಾ ರಿಕ್ರೂಟ್ಮೆಂಟ್ ಇರ್ಬೋದು, ಇವುಗಳೆಲ್ಲವೂ ಪ್ರಮುಖ ಪಾತ್ರ ವಹಿಸ್ತಾ ಇದ್ದು BG ಕೃಷ್ಣಮೂರ್ತಿ. ಈಗ ಇವರು 6 ಜನ ಜೊತೆನೇ ಇದ್ದಿದ್ದ ಇವರು ವಿಕ್ರಮ್ ಗೌಡ? ಹೌದು, ಇವ್ರದ್ದು 2 ಜನ ಮೊನ್ನೆ ಶರಣಾದ್ರಲ್ಲ, ಅವ್ರ ಜೊತೆನೇ ಇದ್ದಿದ್ದು. ಈಗ ಅವ್ರು ಯಾಕೆ ಸರ್ ಶರಣಾಗತಿ ಆಗ್ಲಿಲ್ಲ? ಈಗ 6 ಜನ ಶರಣಾಗತಿ ಆದ್ರಲ್ಲ, ಇವ್ರು ಯಾಕೆ ಶರಣಾಗತಿ ಆಗ್ಬೋದಾಗಿತ್ತಲ್ಲ ಎನ್ಕೌಂಟರ್ ಆಗೋದ್ಕಿಂತ? ಅಂದ್ರೆ ಒಂದು ಐಡಿಯಾಲಜಿಯಲ್ಲಿ ಇವರು ಕಾಡಿಗೆ ಹೋಗಿರ್ತಾರೆ, ನಕ್ಸಲ್ ಐಡಿಯಾಲಜಿಯಲ್ಲಿ ಕಾಡಿಗೆ ಹೋಗಿರ್ತಾರೆ. ವಿಕ್ರಮ್ ಗೌಡನ ಇತಿಹಾಸ ತಗೊಂಡ್ರೆ ವಿಕ್ರಮ್ ಗೌಡನಿಗೆ ತೊಂದರೆ ಆಗಿತ್ತು. ಕೆಲ ಸರ್ಕಾರೇತರ ಇಲಾಖೆಗಳು ಮತ್ತೆ ಕೆಲವೊಂದು ಪ್ರಭಾವಿ ಇಲಾಖೆಗಳು ಅವನಿಗೆ ತೊಂದರೆ ಕೊಟ್ಟು ಪೊಲೀಸ್ ಇಲಾಖೆಯಿಂದ ತುಂಬಾ ಹಿಂಸೆ ಆಗ್ತಾ ಇತ್ತು ಅಂತ ಜನಗಳು ಮಾತಾಡ್ತಾರೆ. ಹಂಗೇನೆ ಈ ಹಿನ್ನೆಲೆಯಲ್ಲಿ ಆತ ಕಾಡಿಗೆ ಹೋದ ಅಂತ. ಅವಾಗ ಏನಾಗುತ್ತೆ, ನನಗೇನಾಗಿ ಸಮಸ್ಯೆ ಅದು ನಮ್ಮ ವಿಲೇಜ್ ಅವ್ರಿಗೆ ಆಗ್ಬಾರ್ದು ಅಂತ ಆ ಇಂಟೆನ್ಷನ್ ಅಲ್ಲಿ ಹೋಗಿದ್ದಾನೆ ಅವನು. ಹೋಗಿರೋದು ಇಂಟೆನ್ಷನ್ ಸರಿ ಇದ್ರು ಕೂಡ ಆಯ್ಕೆ ಮಾಡ್ಕೊಂಡಿರೋ ಮಾರ್ಗ ತಪ್ಪೇ ಅದು. ಹಂಗೆ ಮಾಡಂಗಿಲ್ಲ. ಜನರ ಸಮಸ್ಯೆಗಳಿಗೆ ನಾವು ಪರಿಹಾರ ತಂದು ಕೊಡ್ತೀವಿ ಅಂತ ಇವ್ರು ರೈಫಲ್ ತಗೊಂಡು ಕಾಡಿಗೆ ಹೋದ್ಮೇಲೆ ಮತ್ತೆ ಇವ್ರು ಶರಣಾದ್ರೆ ಇವ್ರು ಸೋಲೊಪ್ಕೊಂಡಂಗೆ ಆಯ್ತಲ್ಲ. ಸೋಲೊಪ್ಕೊಂಡಂಗೆ ಅದೇ ಹೋದ ಕಡೆ ಎಲ್ಲ ಬಂದ ಕಡೆ ಎಲ್ಲ ಕಡೆನೂ ಅವ್ನು ಮಾತಾಡಿದ್ದಾನೆ. ಕನ್ನಡ ಮಾತಾಡಕ್ಕೆ ಬರುವ ಎಲ್ಲ ಕಡೆನೂ ಅದನ್ನ ಮಾತಾಡಿದ್ದಾನೆ. ನಾನು ಯಾವುದೇ ಕಾರಣಕ್ಕೂ ಶರಣ ಆಗಲ್ಲ. ಯಾಕೆ ಶರಣಾಗಬೇಕು? ಸರ್ಕಾರ ನನಗೆ ಸರೆಂಡರ್ ಆದ್ರೆ ದುಡ್ಡು ಕೊಡ್ತದೆ, ಜನಸಾಮಾನ್ಯರಿಗೆ ಸೌಲಭ್ಯ ಕೊಡ್ತದ? ಇಲ್ಲ. ಹಿಂಗಾಗಿ ನಾನು ಯಾಕೆ ಆಗಬೇಕು? ಪ್ರಾಣ ಹೋದ್ರು ನಾನು ಆಗಲ್ಲ, ನನ್ನವ್ರನ್ನೂ ಆಗಕ್ಕೆ ಬಿಡಲ್ಲ ಅಂತ ಅದು ತುಂಬಾ ದೃಢವಾದ ನಿಲುವು ಮತ್ತೆ ಒಂದು ಗಟ್ಟಿಯಾದ ನಿಲುವನ್ನು ಇಟ್ಕೊಂಡಿದ್ದ ವಿಕ್ರಮ್ ಗೌಡ. ಇದೇ ಕಾರಣಕ್ಕೆ ನಾವು ಶರಣಾದ್ರೆ ನಾವು ಜನರ ಮುಂದೆ ಜನರಿಗೆ ನ್ಯಾಯ ಕೊಡ್ತೀವಿ ಅಂತ ಬಂದು ಅವ್ರಿಗೆ ಕೊಡಕ್ಕಾಗಿಲ್ಲ, ನಾವು ಸೋಲೊಪ್ಕೊಂಡ್ವಿ ಅಂತೇಳಿ ಈ ನಕ್ಸಲ್ ವಲಯಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಅಯ್ಯಪ್ಪ ಶರಣಾಗ್ಲಿಲ್ಲ ಮತ್ತೆ ಬಾಕಿದವರು ಶರಣಕ್ಕೆ ಬಿಡ್ತಾ ಇರಲಿಲ್ಲ. ಅವ್ರನ್ನ ಶರಣಾಗತಿ ಮಾಡ್ಬೇಕು ಅಂತ ಏನಾದ್ರು ಒಂದು ಪ್ರೊಸೀಜರ್ ಅಥವಾ ಅವ್ರನ್ನ ಸಂಪರ್ಕ ಮಾಡಿದ್ಯಾ ಸರ್? ಅಲ್ಲಂದ್ರೆ ನಕ್ಸಲ್ ಶರಣಾಗತಿ ಮತ್ತೆ ಪುನರ್ವಸತಿ ಸಮಿತಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಎಲ್ಲಾ ಗ್ರಾಮಗಳಿಗೂ ಭೇಟಿ ಕೊಟ್ಟು, ಗ್ರಾಮ ಸರ್ ಎಲ್ಲ ಗ್ರಾಮಗಳು ಅಂತ ಈಗ ನಿಮಗೆ ಈ ಕಡೆ ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು, ಉಡುಪಿ ಕೆಲ ಗ್ರಾಮಗಳು, ಚಿಕ್ಕಮಗಳೂರದು ಕೆಲ ಗ್ರಾಮಗಳು, ಶಿವಮೊಗ್ಗದ್ದು ಇವರು ಎಲ್ಲೆಲ್ಲಿ ಈ ಹಿಂದೆ ಬಂದಿದ್ದಾರೆ, ಆಮೇಲೆ ಮುಂದೆ ಎಲ್ಲೆಲ್ಲಿ ಬರ್ಬೋದು ಪ್ರಿಡಿಕ್ಷನ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು. ಆ ಪ್ರಿಡಿಕ್ಷನ್ ಮಾಡಿ ಇವರು ಇಲಾಖೆಗೆ ಪುನರ್ವಸತಿ ಸಮಿತಿಯವರು ಮಾಹಿತಿ ತಗೊಳ್ತಾರೆ. ಅದರ ಆಧಾರದ ಮೇಲೆ ಅವರು ಹೋಗಿ ಇಲ್ಲಿಗೆ ಏನಾದರೂ ಮುಂದಿನ ದಿನಗಳಲ್ಲಿ ಬಂದರೆ ಅವರಿಗೆ ಸರ್ಕಾರದ ಈ ನಿಲುವನ್ನು ಹೇಳಿ, ಸರ್ಕಾರದ ಈ ಶರಣಾಗತಿ ಸೌಲಭ್ಯವನ್ನು ಅವ್ರಿಗೆ ತಿಳಿಸಿ ಅಂತ ಅವ್ರು ಹೇಳಿರ್ತಾರೆ. ಎಲ್ಲರಿಗೂ ಅದನ್ನ ಟಚ್ ಮಾಡಿರ್ತಾರೆ. ಬಟ್ ಇವರು ಆಗಿರಲ್ಲ. ಎಷ್ಟು ದಿನದಿಂದ ನಡೆದಿತ್ತು ಅಂತ ಏನಾದರೂ ನಿಮಗೆ ಗೊತ್ತಿದೆಯಾ ಸರ್? ಇವ್ರನ್ನ ಶರಣಾಗತಿ ಮಾಡಿ ಇವರು ಯಾವತ್ತೂ ಇದು ನಾನು ಆಗಸ್ಟ್ ತಿಂಗಳಲ್ಲಿ ಒಂದು ವರದಿ ಮಾಡಿದ್ದೆ, ರಾಜ್ಯಕ್ಕೆ ನಕ್ಸಲ್ ಕಂಟಕ ಅಂತ. ಅಲ್ಲಿವರೆಗೂ ಇವ್ರಿಗೆ ಇಲಾಖೆಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಖಚಿತ ಕನ್ಫರ್ಮೇಷನ್ ಇರಲಿಲ್ಲ, ಇವರು ಇಲ್ಲಿದ್ದಾರೋ ಅಥವಾ ಕೇರಳದಲ್ಲಿದ್ದಾರೋ ಅಂತ. ಅದಾದ್ಮೇಲೆ ಉನ್ನತ ಮಟ್ಟದ ಸಭೆಗಳಾದ್ಮೇಲೆ ಇವರು ಖಚಿತವಾದ ಮಾಹಿತಿಗಳನ್ನ ತಗೊಂಡು ಇಲ್ಲ ಇವರು ಕರ್ನಾಟಕದ ಅರಣ್ಯದೊಳಗೆ ಇದ್ದಾರೆ ಅಂತೇಳಿ ಆಮೇಲೆ ಇವರು ಎಲ್ಲ ವಿಲೇಜ್ಗಳಲ್ಲಿ ಕೆಲಸವನ್ನು ಆರಂಭ ಮಾಡಿದ್ರು. ನಕ್ಸಲ್ ಪುನರ್ವಸತಿ ಸಮಿತಿ ಮತ್ತೆ ಗೃಹ ಇಲಾಖೆಗೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು ಕೆಲಸ ಮಾಡಿ ಆಮೇಲೆ ಅದನ್ನ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವು. ಯಾವತ್ತು ವಿಕ್ರಮ್ ಗೌಡ ಎನ್ಕೌಂಟ್ರಲ್ಲಿ ಹತ್ಯೆ ಆದ ಆವಾಗ ಸ್ವಲ್ಪ ಈ ಸಮಿತಿ ಬಗ್ಗೆ ಸ್ವಲ್ಪ ವಿರೋಧ ವ್ಯಕ್ತವಾಯಿತು, ಇವರೇನು ಕೆಲಸ ಮಾಡ್ತಾ ಇಲ್ಲ ಅಂತ. ಅದ್ರ ಮೇಲೆ ತುಂಬ ಸ್ಪೀಡಪ್ ಮಾಡಿ
ಆಮೇಲೆ ಗ್ರಾಮಸ್ಥರನ್ನ ಭೇಟಿಯಾಗೋದಕ್ಕೆ ನಾವೇ ಹೇಳಿದ್ವಿ, ಗ್ರಾಮಸ್ಥರನ್ನ ಯಾರನ್ನ ಭೇಟಿ ಆದರೆ ಎಲ್ಲಿ ನಮಗೆ ಅವ್ರನ್ನ ಭೇಟಿಯಾಗೋದಕ್ಕೆ ಅವಕಾಶ ಇದೆ ಅಂತ. ಸೀದಾ ಹೋಗಿ ನಾವು ಕಾಡಲ್ಲಿ ಎಲ್ಲಿದ್ದಾರೆ ಅಂತ ನಾವು ಹುಡುಕಾಗಲ್ಲ. ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇದೆ. ಅವರು ಕ್ಯಾಂಪ್ ಮಾಡೋದೇ ಬೇರೆ ಪಾಯಿಂಟ್ಸಲ್ಲಿ, ಅವರು ಭೇಟಿ ಆಗೋದೇ ಬೇರೆ ಪಾಯಿಂಟ್ಸಲ್ಲಿ, ಆಮೇಲೆ ವೆಪನ್ಸ್ಗಳ ಅವತಿಡೋದು ಬೇರೆ ಪಾಯಿಂಟ್ಸಲ್ಲಿ, ಎಲ್ಲವೂ ಬೇರೆ ಬೇರೆ ಪಾಯಿಂಟ್ಸಲ್ಲಿ ಮಾಡಿಟ್ಟಿರ್ತಾರೆ. ಹಂಗಾಗಿ ಗ್ರಾಮಸ್ಥರು ಮತ್ತು ಈ ಕೊರಿಯರನ್ನೇ ನೋಡಿ, ಈ ಕೊರಿಯರ್ ಯಾರು ಅಂತ ನಾವು ಫೈಂಡ್ ಔಟ್ ಮಾಡಿ ಆ ಕೊರಿಯರ್ಗಳ ಮುಖಾಂತರ ಅವ್ರನ್ನ ಟಚ್ ಮಾಡಬೇಕು. ಯಾಕೆ ಅಂದ್ರೆ ವಿಕ್ರಮ್ ಗೌಡ ಅವ್ರ ಮನೆಯವರು, ಅವ್ರ ಸಹೋದರರೆಲ್ಲ ಹೇಳ್ತಾ ಇದ್ರು, ಶರಣಾಗತಿ ಆಗಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದೀರಿ, ನಮ್ಮಣ್ಣ ಕೂಡ ಶರಣಾಗತಿ ಆಗ್ತಿದ್ರು ಅಂತ ಹೇಳ್ತಿದ್ರು. ಕೇರಳದಲ್ಲಿ CP ಮೊಯ್ದೀನ್ ಒಬ್ಬ ಮೋಸ್ಟ್ ವಾಂಟೆಡ್ ನಕ್ಸಲ್ ಅರೆಸ್ಟ್ ಆಗ್ತಾರೆ. ಅವರು ತಮಿಳ್ನಾಡಿಂದ ಅವರು ಬರುವಾಗ ಅವ್ರನ್ನ ಕೇರಳದಲ್ಲಿ ಅವ್ರನ್ನ ಫಾಲೋ ಮಾಡಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದಮೇಲೆ ಅವ್ರ ಹತ್ರ ಒಂದು ಡೈರಿ ಸಿಗುತ್ತೆ. ಈ ಡೈರಿಯಲ್ಲಿ APT ಅನ್ನೋದು ಅಡ್ವಾನ್ಸ್ ಆದ APT ಪ್ಲಾನ್ ಸಿಗುತ್ತೆ. APT ಅಂದರೆ ಇನ್ನೂ 1 ವರ್ಷ 2 ವರ್ಷ 3 ವರ್ಷಕ್ಕಿರೋ ಭೇಟಿಯಾಗುವ ಸ್ಥಳ, ಸಂದರ್ಭ, ಸಮಯಗಳನ್ನ ಅವ್ರು ನಿಗದಿ ಮಾಡ್ಕೊಂಡಿರ್ತಾರೆ. ಒಂದ್ಸಲ CC ಕಮಿಟಿ ಮೀಟಿಂಗಲ್ಲಿ ಟೈಮ್, ಪ್ಲೇಸ್ ಮೆನ್ಷನ್ ಆಗಿಬಿಟ್ರೆ, ಡೇಟ್ ಮೆನ್ಷನ್ ಆಗಿಬಿಟ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಅವ್ರ ಮೀಟಿಂಗ್ ಇರಲ್ಲ. ಎಲ್ಲೂ ಅದ್ರ ಬಗ್ಗೆ ಮಾತೇ ಇಲ್ಲ. ಈಗ ನಾವಿಬ್ರು ಇಲ್ಲಿ ಭೇಟಿಯಾಗಿದ್ವಿ, ಇನ್ನು 1 ವರ್ಷ ಬಿಟ್ಟು ಬೇರೆ ಕಡೆ ಮೀಟಿಂಗ್ ಮಾಡ್ಬೇಕಂದ್ರೆ ಈ 1 ವರ್ಷದ ಮಧ್ಯೆ ನಮ್ಮ ಸಂಪರ್ಕ ಇರಲ್ಲ. ಅದೇ ಫೈನಲ್. ಸಮಯಗಳು ಆಚೆ ಈಚೆ ಆಗುತ್ತೆ, ಜಾಗ, ದಿನ ಅದೇ ಫೈನಲ್ ಇರುತ್ತೆ. ಈ APT ಮೇಲೇನೆ ಅವತ್ತು ಧರ್ಮಸ್ಥಳದಲ್ಲಿ ಗುಮ್ಮಟೇಶ್ವರನ ಹತ್ರ ಇಬ್ಬರನ್ನ ANF ಅವರು ಬಂಧನ ಮಾಡಿರೋದು, ವಶಕ್ಕೆ ಪಡ್ಕೊಂಡಿರೋದು. ಇಬ್ಬರು ಯುವಕರು ಕೊಕಾ ಕೋಲಾ ಬಾಟ್ಲ್ ಮತ್ತೆ ಕಪ್ ಖರ್ಚು ಬಿಟ್ಕೊಂಡು ಒಬ್ರು ಬರ್ತಾರೆ. ಅವರು ಆಕ್ಚುಲಿ 1 ಗಂಟೆಗೇನೋ APT ಇದ್ದಿದ್ದು ಅನ್ಸುತ್ತೆ. ಅದು ಇವರು 11:45 ಹೋಗಿರ್ತಾರೆ. ಬರಬೇಕಾದವರು ಯಾರು ಬಂದಿರೋ, ಒಂದು ಕಡೆಯಿಂದ ಬಂದಿರುತ್ತೆ, ಇನ್ನೊಂದು ಕಡೆಯಿಂದ ಯಾರು ಬರಬೇಕಾಗಿತ್ತೋ ಮಾಹಿತಿ ತಗೊಳಕ್ಕೋ ಕೊಡೋಕ್ಕೋ ಬರಬೇಕಾಗಿತ್ತು, ಅವ್ರು ಬಂದಿರಲ್ಲ. ಇಲಾಖೆ ಅವ್ರಿಗೆ ಬಂದಿರೋ ಇಬ್ಬರು ಯುವಕರ ಮೇಲೆ ಸಣ್ಣ ಸಂಶಯ ಬರುತ್ತೆ. ಅವ್ರನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಕಾರ್ಕಳ ಕರ್ಕೊಂಡೋಗಿ ವಿಚಾರಣೆ ವೇಳೆ ಅವರು ಹೇಳ್ತಾರೆ, ನಮ್ಮನೆಗೆ ಸುಂದರಿ ಅನ್ನೋರು ಬಂದು ಇಂಥ ದಿನ ಇಂಥ ಕಡೆ ಹೋಗಿ ನಿಮ್ಗೊಬ್ರು ಬರ್ತಾರೆ, ಒಂದು ಏನೋ ಹೇಳ್ತಾರೆ ಅಥವಾ ಏನೋ ಕೊಡ್ತಾರೆ, ಅದನ್ನು ಮತ್ತೆ ನಮ್ಮಲ್ಲಿಗೆ ತಗೊಬಂದು ನಿಮ್ಮನೆಗೆ ಬರ್ತೀವಿ ನಾವು, ಅಲ್ಲಿ ಬಂದು ಕೊಟ್ಬಿಡಿ ಅಂತ ಹೇಳಿರ್ತಾರೆ. ಅದರ ಪ್ರಕಾರ ಯುವಕರು ಬಂದಾಗ ಇವರು ಅನುಮಾನದಿಂದ ಯುವಕರ ವಶಕ್ಕೆ ಪಡೆದಾಗ ಅದು ವಿಚಾರ ಗೊತ್ತಾಗುತ್ತೆ. ಪೊಲೀಸರು ಏನು ಮಾಡ್ತಾರೆ, ಆ ದಿನ ಅವ್ರನ್ನ ಹುಡುಗರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರಲ್ಲ, ಈ ಹುಡುಗರ ಮನೆಗೆ ಸುಂದರಿ ಅನ್ನೋರು ತಂಡ ಬಂದಿರುತ್ತೆ. ಜಯನ ಸುಂದರಿ ತಂಡ ಬಂದಿರುತ್ತೆ. ಬಂದಮೇಲೆ ಹುಡುಗನಿಗೆ 2 ಮನೆ ಇರುತ್ತೆ. ಈ ಹುಡುಗ ಏನು ಮಾಡ್ತಾನೆ, ಹೊಸ ಮನೆಗೆ ಕರ್ಕೊಂಡು ಹೋಗ್ತಾನೆ. ಈಗ 2 ತಿಂಗಳು ಆಗಿಲ್ಲ ಅನ್ಸುತ್ತೆ. ಈ ಹೊಸ ಮನೆ ಕರ್ಕೊಂಡು ಹೋಗ್ತಾನೆ. ಇವರು ಹಳೆ ಮನೇಲಿ ಕಾಯ್ತಾ ಇರ್ತಾರೆ. ಹೊಸ ಮನೇಲಿದ್ದ ನಾಯಿ ಬೊಗಳುತ್ತೆ, ಇವರು ಅಲರ್ಟ್ ಆಗ್ತಾರೆ. ಇವರಲ್ಲಿಂದ ಅವರು ವೆಪನ್ಗಳನ್ನ ಇಟ್ಟು ಓಡೋಗ್ಬಿಡ್ತಾರೆ. ಸೊ ಅಲ್ಲೂ ಕೂಡ ಕೇಸ್ ಆಗಿದೆ. APT ಆಧಾರದ ಮೇಲೆ ವಿಕ್ರಮ್ ಗೌಡ ಇಂಥ ಮನೆಗೆ ಬರ್ತಾನೆ ಅಂತ ಗೊತ್ತಿದ್ದು 3 ದಿನ ಮುಂಚೆನೇ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಹೊಂಚಕ್ಕೆ ಅವ್ರನ್ನ ಖಾಲಿ ಮಾಡಿಸಿ, ಅಕ್ಕಪಕ್ಕದವ್ರಿಗೆ ಖಾಲಿ ಮಾಡಿಸಿ ಅಲ್ಲಿ ಕೂತಿರ್ತಾರೆ. ಈಗ ಒಂದ್ಸಲ ಈಗ ನಾನು ಮುಂದಿನ ವಾರ ಬರ್ತೀನಿ ಅಂತ ಹೇಳಿ ಹೋದ್ಮೇಲೆ ಮುಂದಿನ ವಾರ ಯಾವ ದಿನ ಬೇಕಾದ್ರೂ ಬರ್ತಾರೆ. ಸೊ ಅದು ಇವ್ರಿಗೆ ಗೊತ್ತಿತ್ತು. ಇವ್ರ ತಂಡ ಕೂತಿತ್ತು, ಪೊಲೀಸ್ ಇಲಾಖೆ ಕೂತಿತ್ತು. 5 ಜನ ಬಂದಿದ್ದಾರೆ. ಇವರು ನಮಗೆ ಬಂದ ಮಾಹಿತಿ 5 ಜನ ಬಂದಿದ್ದಾರೆ. ವಿಕ್ರಮ್ ಗೌಡ ಸಹಿತ 5 ಜನ ಬಂದಿದ್ದಾರೆ. 4 ಜನ ಕವರಿಂಗ್ ಕೊಟ್ಟಿದ್ದಾರೆ. ವಿಕ್ರಮ್ ಗೌಡ ಸ್ವಂತ ಊರಾಯ್ತಲ್ಲ ಅಂತೇಳಿ ಅವನೇ ಬಂದಿದ್ದಾನೆ. ಅವನು ಬಂದಾಗ ಅವನಿಗೆ ಅಪಾಯದ ಅರಿವು ಆಗೋಗಿದೆ. ಸೊ ಇವರು ಸರೆಂಡರ್ ಆಗಿ ಅಂತ ಅವನಿಗೇನು ಮನವಿ ಮಾಡಿಲ್ಲ. ಯಾವುದೇ ಕಾರಣಕ್ಕೂ ಪೊಲೀಸರು ಹೇಳ್ತಾರೆ ಹೇಳಿದ್ವಿ ಅಂತ ಸಾಧ್ಯ ಇಲ್ಲ. ಅವ್ರು ಹೇಳಿಲ್ಲ, ಮನವಿ ಮಾಡಿಲ್ಲ. ಬಟ್ ಮನವಿ ಮಾಡಿದ್ರು ವಿಕ್ರಮ್ ಗೌಡ ಶರಣ ಆಗಲ್ಲ. ಅವನ ಕೈಯಲ್ಲಿ ಕೂಡ ರೈಫಲ್ ಇತ್ತು, ಅವ್ನು ಗುಂಡು ಹೊಡೆದು ಬಿಡ್ತಿದ್ದ. ಸೊ ಇದರ ಅಪಾಯವನ್ನು ಪೊಲೀಸರು ಅರಿತು ಕೂಡ ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿ ಬೇರೆ ಆಪ್ಷನ್ ಇಲ್ಲ, ಅವನ ಮೇಲೆ ಅಟ್ಯಾಕೇ ಮಾಡಬೇಕು. ಯಾಕಂದ್ರೆ ದೇಶದ ಆಂತರಿಕ ಭದ್ರತೆಗೆ ತೊಡಕಲ್ವಾ, ಅಟ್ಯಾಕ್ ಮಾಡಬೇಕು. ಈ ಅಟ್ಯಾಕ್ ನಲ್ಲಿ ವಿಕ್ರಮ್ ಗೌಡ ಸತ್ತು 100% ಆಗ್ತದೆ. ಇವ್ರಿಗೂ ಎಫೆಕ್ಟ್ ಆಗ್ತಾ ಇತ್ತು. ಈಗ ಪೊಲೀಸ್ ಇಲಾಖೆಯಿಂದ ಯಾರೋ ಸತ್ತೋದ್ರೆ ಅವನ ಫ್ಯಾಮಿಲಿಗೆ ಕಷ್ಟ ಅಲ್ವಾ. ಇವ್ರಿಗಾದ್ರೆ ಇವರು ಒಂದು ಅಜೆಂಡ ಮೇಲೆ ಮಕ್ಕಳಿಲ್ಲ, ಎಂತಿ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಏನೋ ಮಾಡ್ತೀನಿ ಅಂತ ಹೋಗಿರ್ತಾರೆ. ಇಲಾಖೆಯಲ್ಲಿ ಹಂಗಲ್ಲ. ಹಂಗಾಗಿ ಇಲಾಖೆಯಲ್ಲಿ ನಷ್ಟ ಆದ್ರೆ ಮತ್ತೆ ಸಮಸ್ಯೆನೆ. ಹಾಗಾಗಿ ಇಲ್ಲ, ಈಗ ವಿಕ್ರಮ್ ಗೌಡ ಸತ್ತೋಗಿರೋದಕ್ಕೆ ನಮಗೂ ನೋವಿದೆ, ಎಲ್ಲರಿಗೂ ನೋವಿದೆ. ಯಾಕೆಂದ್ರೆ ನೀವು ನೋಡಿ, ವಿಕ್ರಮ್ ಗೌಡನ್ಗೇನು ಹೇಳುವಷ್ಟೇನು ಆಸ್ತಿ ಸಂಪಾದನೆ ಮಾಡಿಲ್ಲ ಕಾಡೊಳಗೆ. ಕಾರ್ ಸಂಪಾದನೆ ಮಾಡಿ ಎಷ್ಟು ವರ್ಷದಿಂದ ಇದ್ದ ಸರ್ ಅಂದಾಜು? 20+ ವರ್ಷ, 20 ವರ್ಷಕ್ಕಿಂತ ಹೆಚ್ಚಿದೆ. ಅಂದ್ರೆ ಈಗ ಏಜ್ ಎಷ್ಟಾಗಿತ್ತು? 44 ಆಗಿತ್ತು. 44 ಅಂದ್ರೆ 20 ವರ್ಷಕ್ಕೆ ಅಂದ್ರೆ ಇಲ್ಲ, 22 ವರ್ಷಕ್ಕೆ 22 ಹೋಗ್ಬಿಟ್ಟಿದೆ. ಅಂದ್ರೆ ಒಂದು ಬೇಜಾರು ಏನಂದ್ರೆ ಈ ವ್ಯವಸ್ಥೆ ನಡಿ ಏನು ಗನ್ ಇಟ್ಕೊಂಡು ಕೂತ್ಕೊಂಡ ತಕ್ಷಣ ಶೂಟ್ ಮಾಡಿ ಎಲ್ಲರೂ ಸಾಯಿಸಿದ ತಕ್ಷಣ ವ್ಯವಸ್ಥೆ ಅಂತೂ ಸರಿಯಾಗಲ್ಲ. ಬಟ್ ಅವರು ಸುಮ್ನೆ ಪ್ರಾಣ ಕಳ್ಕೊಂಡು ಇಷ್ಟೆಲ್ಲ ಮಾಡ್ತಾರದು ಬೇಜಾರಾಗುತ್ತೆ. ಅದೇ ಕೆಲವರು ಅಂತಾರೆ ಅದೊಂದು ಹುಚ್ಚು ಅಂತ. ಅದು ಹುಚ್ಚಲ್ಲ, ಅದೊಂದು ಕಿಚ್ಚು. ಈಗ ನಾವಂತೀವಿ ಕಾಡಲ್ಲಿರೋ
ಬರೋ ಮಾತು ನಕ್ಸಲರು ಅಂತ. ಈ ನಾಡಲ್ಲೂ ಸುಮಾರು ಜನ ನಕ್ಸಲರು ಇದ್ದಾರೆ. ಈಗ ಬಡವನಿಗೆ ಒಬ್ಬ ಶ್ರೀಮಂತ ಹೊಡಿತಾ ಇರ್ತಾನೆ ದಾರಿಯಲ್ಲಿ, ಹೌದು ಸರ್. ನಿಮಗೆ ಜಿಲ್ ಅನ್ನುತ್ತೋ ಇಲ್ವಾ? ಹೌದು, ಅಂದೇ ಅನ್ನುತ್ತೆ. ಅಂದ್ರೆ ಅದು ನಕ್ಸಲಿಸಮೇ. ಹೌದು, ನಿಮ್ಗೆ ಅರ್ಥ ಆಯ್ತಾ? ಪಾಪದವನ ಮೇಲೆ ಅಥವಾ ತಿರುಗಿ ಒಡೆಯದಂತ ಪರಿಸ್ಥಿತಿಯಲ್ಲಿ ಯಾರಿರ್ತಾರೆ ಅವನ ಮೇಲೆ ಅಟ್ಯಾಕ್ ಆದಾಗ ನಮಗೆ ಕುದಿಯುತ್ತಲ್ಲ, ಇದು ಮಾವವಾದ. ಇದು ಮಾವವಾದ. ಇಂಥ ಸ್ಥಿತಿಯಲ್ಲಿ ಇರೋರಿಗೆ ನೇರವಾಗಿ ಸಮಸ್ಯೆ ಆದಾಗ ಇವರು ಅವ್ರ ಜೊತೆ ಹೋಗ್ಬಿಡ್ತಾರೆ. ಗನ್ನು ತಗೊಂಡು ನಾನು ವ್ಯವಸ್ಥೆ ಸರಿ ಮಾಡ್ತೀನಿ ಅಂದ್ರೆ ಅಸಾಧ್ಯ. ಬಟ್ ಆ ಕಿಚ್ಚಿಗೋಸ್ಕರ ಹೊರಟೋಗ್ಬಿಡ್ತಾರೆ. ಅಂದ್ರೆ ಹೋಗಿರೋರೆಲ್ಲ ಸಾಮಾನ್ಯ ಬುಡಕಟ್ಟು ಜನಾಂಗದವ್ರೇನೆ ಅಲ್ವಾ ಸರ್? ಬುಡಕಟ್ಟು ಜನಾಂಗ, ಬುಡಕಟ್ಟು ಜನಾಂಗಕ್ಕೆ ತೊಂದರೆ ಇರೋದು ಅಂದ್ರೆ ಅವ್ರಿಗೆ ಆಸ್ತಿ. ಈಗ ಬುಡಕಟ್ಟು ಜನಾಂಗದ ಬಗ್ಗೆ, ಜನಾಂಗದ ಪರವಾಗಿ ಒಬ್ಬ ಕೋಟ್ಯಾಧಿಪತಿ ಕಾಡಿಗೆ ಹೋಗ್ತಾನ? ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. ಈಗ BG ಕೃಷ್ಣಮೂರ್ತಿ ಅಷ್ಟೇ ತುಂಬಾ ಬುದ್ಧಿವಂತ ಹಾಕಿಲ್ಲ, ಹಂಗಾಗಿ ಅಯ್ಯಪ್ಪ ಒಳಗಡೆ ಹೋಗಿ ತುಂಬಾ ಕೆಲಸ ಮಾಡಿದಾನೆ. ಬಟ್ ಏನು ಮಾಡಿದ್ರು ಕಾನೂನು ಬಾಹಿರ. ನೀವೇನಾದ್ರೂ ಮಾತಾಡ್ಸಿದ್ರ ಇವ್ರ ವಿಕ್ರಮ್ ಗೌಡನ ಒಂದ್ಸರಿ? ಇಲ್ಲ, ಮಾತಾಡಕ್ಕೆ ನಾವು ಇನ್ನೇನು ಟೈಮ್ ಫಿಕ್ಸ್ ಆಗಿತ್ತು. ವಿಯೆಟ್ನಾಂ ಕಾಲೋನಿಯಿಂದ ಅರಳಂ ಫಾರೆಸ್ಟ್ ನ ವಿಯೆಟ್ನಾಂ ಕಾಲೋನಿಯಲ್ಲಿ ಫಿಕ್ಸ್ ಆಗಿದ್ದು ನಾವೇ ಒಬ್ಬರನ್ನ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಟೈಮ್ ತಗೊಂಡಿದ್ರು ಅವರು. ಇಂಥ ದಿನ ಬನ್ನಿ ಸರ್ ಹೋಗೋಣ, 2ರಲ್ಲಿ ಒಂದು ತಂಡ ಸಿಗುತ್ತೆ ಮಾತಾಡೋಣ ಅಂತ. ನಾವು ನಮ್ಮ ಗೃಹ ಇಲಾಖೆಗೆ ಮಾಹಿತಿ ಕೊಟ್ಟು ಹೋಗ್ತಾ ಇದೀವಿ. ನಾನು ಆಲ್ರೆಡಿ ಹೋಗ್ಬಿಟ್ಟಿದೆ. ನಾನು ಈ ನಕ್ಸಲ್ ರಿಪೋರ್ಟಿಂಗ್ ಒಬ್ಬನೇ ಹೋಗೋದು, ನಾನು ಒಬ್ಬನೇ ಹೋಗ್ತೀನಿ. ಹೇಗೆ ಅವರು ಕನ್ಸಿಡರ್ ಮಾಡ್ತಾರೆ ಸರ್? ಇಲ್ಲ, ಮಾಡ್ತಾರೆ. ಯಾಕಂದ್ರೆ ನಾನು ನೋಡಿ, ನಾವು ಸಮಾಜದ ಪರವಾಗಿ ಧ್ವನಿ ಎತ್ತಿ ವರದಿಗಳನ್ನ ಮಾಡಿದ್ದು. ಹಂಗಾಗಿ ಸಮಾಜದ ಬಗ್ಗೆ, ಸಮಾಜ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋ ಪತ್ರಕರ್ತರಿಗೆ ಅವ್ರು ಸ್ವಲ್ಪ ಒಲವು ತೋರಿಸ್ತಾರೆ. ಹಾಗೆ ಅಂತೇಳಿ ನಾವೇನು ನಕ್ಸಲರ ಪರವಾಗಿ ಅಂತಲ್ಲ, ಈ ಸಮಾಜ ಸಮಸ್ಯೆಗಳ ಪರವಾಗಿ ಅವ್ರು ನಿಂತಿದ್ದಾರೆ. ಯಾಕೆ ಇವರು, ನಂದು ಒಂದೇ ಉದ್ದೇಶ ಇದ್ದಿದ್ದು, ಇವ್ರನ್ನ ಮಾತಾಡಿಸಿ ಮುಖ್ಯವಾಹಿನಿ ಕರೆತರಬೇಕು. ಈಗ ಯಾವ ಲಾಭಕ್ಕೋಸ್ಕರ ಇವ್ರು ಕಾಡಲ್ಲಿರ್ತಾರೆ? ಅಲ್ಲಿ ಊಟನೇ ಇಲ್ಲ ಅವ್ರಿಗೆ, ಸರಿಯಾದ ಟೈಮಿಗೆ ಊಟ ಇಲ್ಲ, ಏನು ತೊಂದರೆ ಆದರೆ ಮಾತ್ರೆಗಳಿಲ್ಲ. ಇವ್ರಿಗೇನು, ಇವರಿಗೆ ಈಗ ಮೂಲಭೂತ ಸೌಕರ್ಯ ಬೇಕು ಅಂತ ಹೋರಾಡೋ ಇವ್ರಿಗೇನು ಏನು ಸೌಕರ್ಯಗಳಿಲ್ಲವ? ಏನಿಲ್ಲ, ಜಿಗಣೆ ಕಚ್ಕೋಬೇಕು, ಮತ್ತೆ ಸರಿಯಾದ ಟೈಮಲ್ಲಿ ಊಟ ಸಿಗಲ್ಲ, ಮತ್ತೆ ಯಾವ್ದೋ ಗ್ರಾಮದಲ್ಲಿ ಹೋದ್ರೆ ಎಲ್ಲಿ ನಮ್ಮನ್ನ ಪೊಲೀಸರು ಅಬ್ಸರ್ವ್ ಮಾಡ್ತಾರೋ ಅಂತ ಅಲ್ಲಿಂದ ಓಡ್ ಬರಬೇಕು, ನಿದ್ದೆ ಮಾಡೋಕ್ಕಾಗಲ್ಲ. ಅದೆಲ್ಲ ನಿದ್ದೆ ಅಂದ್ರೆ ಅದೆಲ್ಲ ನೆಮ್ಮದಿಯಿಂದ ನಿದ್ರೆ ಮಾಡೋಕ್ಕಾಗಲ್ಲ. ಯಾರು ಅಟ್ಯಾಕ್ ಮಾಡ್ಬಿಡ್ತಾರೋ, ಯಾರು ನಮ್ಮನ್ನ ನೋಡ್ತಾ ಇದಾರೋ, ಯಾಕಂದ್ರೆ ಇಲಾಖೆಗಳು ಕೆಲಸ ಮಾಡ್ತಾ ಇರ್ತದಲ್ಲ, ಅಟ್ಯಾಕ್ ಮಾಡಿ. ಹಂಗಾಗಿ ಅವ್ರನ್ನ ಭೇಟಿ ಆಗ್ಬೇಕು ಅಂತ ಇನ್ನೇನು ನಮ್ಗೆ 2 days ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾವು ವಿಕ್ರಮ್ ಗೌಡನ ನಾವು ಭೇಟಿಯಾಗಿ ಸಂದರ್ಶನ ಮಾಡಬಹುದಿತ್ತು. ಆಮೇಲೆ ಗೃಹ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಗಳು ಇಲ್ಲ, ತುಂಬಾ ರಿಸ್ಕ್ ಆಗುತ್ತೆ, ಜೀವಕ್ಕೆ ತೊಂದರೆ ಆದರೆ ಸಮಸ್ಯೆ ಆಗ್ಬಿಡುತ್ತೆ, ಬಂದ್ಬಿಡಿ ಅಂತೇಳಿ. ಮತ್ತೆ ನಿಮ್ಗೆ 2 ಸಣ್ಣ ಹೆಣ್ಮಕ್ಳಿದಾವೆ, ನೀವ್ಯಾಕೆ ಮಾಡಬೇಕು, ನಿಮ್ಗೆ 2 ಸಣ್ಣ ಹೆಣ್ಮಕ್ಳಿದಾವೆ, ನೀವ್ಯಾಕೆ ಮಾಡಬೇಕು, ಹೆಣ್ಮಕ್ಳು ಮುಖ ನೋಡಿದ್ರು ವಾಪಸ್ ಬನ್ನಿ ಅಂತ ವಾಪಸ್ ಕರೆದ್ರು ನಮ್ಮ ಸ್ನೇಹಿತರು. ಇಲಾಖೆ ಕರೆದಿದ್ದಕ್ಕೆ ನಾನು ವಾಪಸ್ ಬಂದೆ. ನಾನಂತೂ ಆ ಗ್ರಾಮಸ್ಥರಿಗೆ ಹೇಳಿದೆ, ಇವರೇನು ನಮ್ಮನ್ನ ನಂಬೋದಿಲ್ಲ ಅಂದ್ರೆ, ನಂಗೆ ಸಣ್ಣ ಮಗಳು 2 ವರ್ಷದ ಮಗಳಿದ್ದಾಳೆ, 3 ವರ್ಷದ ಮಗಳಿದ್ದಾಳೆ, ಅವಳು ಕರ್ಕೊಳ್ತೀನಿ ನಾನು, ನಮ್ಮನ್ನು ಪೂರ್ಣವಾಗಿ ನಂಬೋದು. ನಮಗೇನಿಲ್ಲ, ಇವರ ಸಮಸ್ಯೆ ಮತ್ತೆ ಸರ್ಕಾರ, ಇದರ ಮಧ್ಯೆ ನಾವು ಒಂದು ಸಂವಾದ ಮಾಡಿ ಸಂಧಾನ ಮಾಡೋಣ ಅಂತ ನಾವು ಉದ್ದೇಶಕ್ಕೆ ಹೋಗೋದು. ನಿಜವಾಗ್ಲೂ ಗ್ರೇಟ್ ಸರ್, ನೀವು ಇಷ್ಟು ರಿಸ್ಕ್ ತಗೊಂಡು ಅದ್ರೊಳಗೆ ಆ ಸಣ್ಣ ಮಗು ಬೇರೆ ಕರ್ಕೊಂಡು ಹೋಗ್ತೀನಿ. ಕೆಲವ್ರು ಅಂತಾರೆ ಅವ್ನಿಗೆ ಹುಚ್ಚಿದ್ಯಾ ಅಂತ. ಈಗ ನಕ್ಸಲನ್ನು ಇದನ್ನ ವರದಿ ಮಾಡಕ್ ಇಳಿದ್ಮೇಲೆ ಸ್ವಲ್ಪ ರಿಸ್ಕ್ ತಗೊಳ್ಬೇಕು ನಾವು. ರಿಸ್ಕ್ ತಗೊಳ್ಳೋದೇ ನಾವು ರಿಸ್ಕ್, ಹೆವಿ ರಿಸ್ಕ್. ಯಾಕಂದ್ರೆ ಅದರಲ್ಲಿ ಸಂತೋಷ ಅನ್ನೋನು ಸ್ವಲ್ಪ ಕೋಪಿಷ್ಟ, ಅವನು ವಿಕ್ರಮ್ ಗೌಡ ಸಂತೋಷ ಅನ್ನೋನು ಸ್ವಲ್ಪ ಕೋಪಿಷ್ಟ ಹುಡುಗ. ಈಗ ಮೊನ್ನೆ ಸರೆಂಡರ್ ಆದ್ನಲ್ಲ, ಅವ್ನು ಸ್ವಲ್ಪ ಇನ್ನೊಬ್ಬ ಇವನು ವಸಂತ ರಮೇಶ, ಇವನು ಸಂತೋಷ ಅನ್ನೋನು ಇನ್ನು ಸಿಕ್ಕಿಲ್ಲ, ಕೊಯಮತ್ತೂರು ಮೂಲದವನು. ಒಂದು ವಿಡಿಯೋಸ್ ಎಲ್ಲ ಇದೆ ನಮ್ಮ ಹತ್ರ, ಸಭೆಗಳು ಮಾಡಿರೋದು. ಅವ್ನು ಸ್ವಲ್ಪ ಕೋಪಿಷ್ಟ. ಮತ್ತೆ ಸೋಮನ್ ಕೂಡ ಸ್ವಲ್ಪ ಕೋಪಿಷ್ಟರು. ಇವರು 2 ಟೀಮ್ ಇದ್ದಿದ್ದಲ್ಲಿ ಕೇರಳದಲ್ಲಿ ಭೇಟಿಯಾಗಿ ಅದೇ ಇಂಟ್ರಿ ಮಾಡ್ಬೋದಿತ್ತು. ಅಷ್ಟೊತ್ತಿಗೆ ಈಗ ಇಲಾಖೆಗಳ ಒತ್ತಡದಿಂದ ನಾವು ವಾಪಸ್ ಬರ್ಬೇಕಾಯ್ತು. ಹಂಗ ಅನ್ಸುತ್ತೆ ಸರ್ ಇವಾಗ? ಇಲ್ಲ, ಇದು ವಿಕ್ರಮ್ ಗೌಡ ಇಲ್ಲ, ನಾನು ಮಿಸ್ಟೇಕ್ ಮಾಡಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಗೃಹ ಇವ್ರದ್ದು ಮಾತಿಗೆ ಮನ್ನಣೆ ಕೊಡದೆ ನಾನು ಹೋಗಿ ಭೇಟಿ ಮಾಡಿದ್ರೆ ಯಪ್ಪ ಉಳಿತಿದ್ನೋ ಇಲ್ಲೋ ಗೊತ್ತಿಲ್ಲ. ಬಟ್ ಎಲ್ಲ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಏನಾದ್ರೆ ಮುಖ್ಯವಾಹಿನಿಗೆ ಬರೋದಕ್ಕೆ ಏನಾದ್ರು ನಾವು ಮಾಡ್ಬೋದಿತ್ತು ಅಂತ ಅನ್ಸ್ತಾ ಇತ್ತು. ನಮ್ಗೆ ಗಿಲ್ಟಿ ಫೀಲ್ ಆಗುತ್ತೆ. ಏನೋ ಮಾಡಕ್ಕಾಗಲ್ಲ ಸರ್, ಅಧಿಕಾರಿಗಳು ಏನ್ ಹೇಳ್ತಾರೆ ಅದಕ್ಕೆ ನಾವು ಕೇಳಲೇಬೇಕಲ್ವಾ? ನಾವು ಪತ್ರಕರ್ತರು ಅಂತ ಹೋಗಕ್ಕೂ ಆಗಲ್ಲ, ಹಂಗ್ ಧೈರ್ಯ ಮಾಡಿ ಅಲ್ಲ ಹೋಗ್ಬೋದಿತ್ತು. ಬಟ್ ನನ್ಗೆ ಅದೇ ಇವರು ಇಲ್ಲ, ಈ ಸಲ ಬೇಡ, ಮುಂದಿನ ಸಲ ನೋಡೋಣ, ಸೇಫರ್ ಸೈಡ್ ನೋಡ್ಕೊಂಡು ಮಾಡೋಣ ಅಂತ ನಾವು. ಮತ್ತೆ ಈಗಲೂ ನಾವು ಕೇರಳ ಸರ್ಕಾರದ ಸರ್ವೆಲೆನ್ಸ್ ಎಲ್ಲ ಇದೀವಿ. ಈಗ ನಾನು ATS ಸಂಸ್ಥೆ ಸರ್ವೆಲೆನ್ಸ್ ಅಲ್ಲಿ ಇದ್ದೀನಿ. ನಮಗೆ ಯಾವ ಕಲ್ಸ್ ಬರುತ್ತೆ, ಏನ್ ಬರುತ್ತೆ ಎಲ್ಲ ಅವ್ರು ಅಬ್ಸರ್ವ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಾವು ನಕ್ಸಲ್ನ ಭೇಟಿಯಾಗಿದ್ವಿ, ನಕ್ಸಲ್ ರಿಕ್ರೂಟ್ಮೆಂಟ್ ಆಗೋರ್ನ ಭೇಟಿಯಾಗಿದ್ವಿ, ಕೆಲವರಿಗೆ ಹಣ ಕೊಟ್ಟಿದ್ವಿ,
ನಮಗೆ ಮಾಹಿತಿಗೋಸ್ಕರ ನಾವು ಗೂಗಲ್ ಪೇ ಮಾಡ್ತೀವಿ. ಗೂಗಲ್ ಪೇ ಮಾಡಿದ ತಕ್ಷಣ ನಾವು ಇಲಾಖೆಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಟ್ಬಿಡ್ತೀವಿ. ಇಂಥವ್ರನ್ನ ಭೇಟಿ ಆದ್ವಿ, ಇಂಥವ್ರಿಗೆ ಹಣ ಕಳಿಸಿದ್ವಿ, ಯಾವ್ದು ಕ್ಯಾಶ್ ಕೊಟ್ಟಿಲ್ಲ. ಈಗ ನಮ್ಮ ಹತ್ರ ದಾಖಲೆಗಳಿದಾವಲ್ಲ, ನಾವು ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಯಾವ ಸಮಿತಿಯವರಿಗೆ ಅಂದ್ರೆ ಕೇರಳದಲ್ಲಿ ಕೊಟ್ಟಿದ್ವಿ ಅಂತ ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಆ ತಕ್ಷಣ ನಾವು ಅವ್ರಿಗೆ ಹೇಳಿದ್ವಿ, ಇಂಥ ಅಕೌಂಟಿಂದ ಇಂಥ ಅಕೌಂಟಿಗೆ ನಾನು ಅವ್ರಿಗೆ ಕಳಿಸಿದ್ದೀನಿ ಹಣ, ಮಾಹಿತಿಗೋಸ್ಕರ. ಸರ್, ಅವಾಗಲೇ ನಾವು ಮಾತಾಡ್ತಾ ವಿಕ್ರಮ್ ಗೌಡನ ವಿಷಯ ಮಾತಾಡ್ತಿದ್ವಿ. ನೀವು ಹೇಳಿದ್ರಿ ಈಗ ಮದುವೆ ಆಗಲ್ಲ, ಅವರು ಕಾಡಲ್ಲಿ ಹೋಗಿ ಹೋರಾಟ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರಿ. ಸರ್, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು ವಿಕ್ರಮ್ ಗೌಡನ್ ಮದುವೆ ಆಗಿತ್ತಾ ಅಂತ. ವಿಕ್ರಮ್ ಗೌಡನ್ಗೆ ಸಾವಿತ್ರಿ ಅನ್ನೋ ಹೆಣ್ಣುಮಗಳ ಜೊತೆ ಮದುವೆ ಆಗಿತ್ತು. ಅದು ನಕ್ಸಲ್ ಸಿದ್ಧಾಂತದಲ್ಲೇ ಮದುವೆ ಆಗುತ್ತೆ. ಕಾಡಲ್ ಅಂದ್ರೆ ಒಂದು ಪುಸ್ತಕಗಳನ್ನ ಕೊಟ್ಟು ಮದುವೆ ಆಗ್ತಾರೆ, ಹೂಗುಚ್ಚಗಳನ್ನ ಕೊಟ್ಟು ಮದುವೆ ಆಗ್ತಾರೆ, ಮತ್ತೆ ಅವ್ರದ್ದು ಕೆಂಪು ಫ್ಲಾಗ್ ಬರುತ್ತೆ, ಆ ರಿಬ್ಬನ್ಗಳನ್ನ ಕಟ್ಕೊಂಡು ಅವ್ರು ಮದುವೆ ಆಗ್ತಾರೆ. ತಾಳಿ ಕಾನ್ಸೆಪ್ಟ್ ಇದು ಎಡಪಂಥೀಯ ಒಂದು ಬಲವಾದ ನಿಲುವಿನ ಒಂದು ವರ್ಗ. ಇದು ಎಡಪಂಥಿಯವರು ತಾಳಿ ಹಾಕೋದಲ್ಲ, ಇದು ಒಂದು ಪಾರ್ಟ್, ಇದು ಒಂದು ವರ್ಗ. ಇದು ತಾಳಿ ಏನಿರಲ್ಲ. ಈಗ ಸಾವಿತ್ರಿ ಜೊತೆ ಮದುವೆ ಆಯ್ತು. ಸಾವಿತ್ರಿ ಜೊತೆ ಮದುವೆಗೆ ನಕ್ಸಲ್ ಸಾವಿತ್ರಿ. BG ಕೃಷ್ಣಮೂರ್ತಿ ಜೊತೆ ಅಫೇರ್ ಬೆಳೆಯುತ್ತೆ ಸಾವಿತ್ರಿಗೆ. ಆಮೇಲೆ BG ವಿಕ್ರಮ್ ಗೌಡನ್ನ ಡೈವೋರ್ಸ್ ಕೊಟ್ಬಿಟ್ಟು ಅವಳು ಅದೇ ಕ್ಷಣ BG ಕೃಷ್ಣಮೂರ್ತಿನ ಮದುವೆ ಆಗ್ತಾಳೆ. ಅವಾಗ ವಿಕ್ರಮ್ ಗೌಡನ್ಗೆ ಸ್ವಲ್ಪ ನೋವಾಗುತ್ತೆ. ಆಮೇಲೆ ಆ ವಿಕ್ರಮ್ ಗೌಡನ್ಗೆ ಅದರ ನಂತರನೇ ವಿಕ್ರಮ್ ಗೌಡ ಮತ್ತೆ BG ಕೃಷ್ಣಮೂರ್ತಿ ಮತ್ತೆ ಸ್ವಲ್ಪ ಅಸಮಾಧಾನ ಇರುತ್ತೆ. ವಿಕ್ರಮ್ ಗೌಡ ಈಗ ನಾವು ಬಂದ ಮಾಹಿತಿ ಪ್ರಕಾರ ಒಂದಿನ ಗನ್ ಕೂಡ ಇಟ್ಟಿದ್ದ, ಯಾರು BG ಕೃಷ್ಣಮೂರ್ತಿ ಗನ್ ಕೂಡ ಇಟ್ಟಿದ್ದ, ಆಮೇಲೆ ಸಮಾಧಾನ ಮಾಡಿದ್ರು ಅಂತ ಮಾಹಿತಿ ಇದೆ. ನಿಜನ ಸುಳ್ಳೋ ಈಗ ಉಳಿದವರು ಬದುಕಿರೋರು ಹೇಳ್ಬೇಕು, ನಮ್ಗೆ ಹೇಳ್ಬೇಕು. ಆದ್ರೆ ಎಲ್ಲಾ ಮಾಹಿತಿಗಳನ್ನ ಯಾರು ಹಂಚ್ಕೊಳ್ಳಲ್ಲ. ಪ್ರೀ ಪ್ಲಾನ್ಡ್ ಮಾಹಿತಿಗಳನ್ನ ಮಾತ್ರ ಹಂಚ್ಕೊಳ್ತಾರೆ. ಏನು ಸರೆಂಡರ್ ಆಗೋದಕ್ಕೆ ಅಥವಾ ಅರೆಸ್ಟ್ ಆದ್ಮೇಲೆ ಯಾವ ಮಾಹಿತಿಯನ್ನ ಪೊಲೀಸ್ ಅವ್ರಿಗೆ ಹಂಚಬೇಕು ಅದನ್ನ ಮಾತ್ರ ಹಂಚ್ಕೊಳ್ಳೋದು. ನೀವು 100 ಟೈಪ್ ಪ್ರಶ್ನೆ ಕೇಳಿದ್ರು ಒಂದೇ ಟೈಪ್ ಉತ್ತರ ಬರುತ್ತೆ, ಒಂದೇ ಟೈಪ್ ಅಷ್ಟೇ. ಅದನ್ನ ಮೀರಿ ಅವರು ತಗೊಳಕ್ಕಾಗಲ್ಲ. ಅದೇ ಟ್ರೈನಿಂಗ್ ಅವ್ರದ್ದು. ಅದ್ರ ನಂತರ ಇವನ್ ಸುಂದರಿ ಅನ್ನೋ ಹೆಣ್ಣುಮಗಳನ್ನ ಈಗ ಶರಣರ್ ಆದ್ರಲ್ಲ, ಸುಂದರಿ ಅನ್ನೋ ಹೆಣ್ಣುಮಗಳನ್ನ ಮದುವೆ ಆಗ್ತಾನೆ. ಇಲ್ಲ, ನಿಮ್ಗೆ ಅಲ್ಲಿ ಮಕ್ಕಳನ್ನ ಕಾನ್ಸೆಪ್ಟೇ ಇಲ್ಲ. ಅದಕ್ಕೆ ಇವರು ಅಲ್ಲಿ ನಿರೋಧಗಳನ್ನ ಜಾಸ್ತಿ ಅಂದ್ರೆ ಪ್ರಿಕಾಷನ್ಸ್ ಜಾಸ್ತಿ ಬೆಳೆಸ್ತಾರೆ. ಪ್ರಿಕಾಷನ್ ಜಾಸ್ತಿ ಯಾಕಂದ್ರೆ ಅಲ್ಲಿ ಪ್ರೆಗ್ನೆಂಟ್ ಆಗ್ಬಿಟ್ರೆ ನಿಮಗೊಂದು ನಡೆಯಕ್ಕಾಗಲ್ಲ. ಮಕ್ಕಳು ಏನೋ ಮಾಡಿ ಡೆಲಿವರಿ ಮಾಡಿದ್ರೆ ಮಕ್ಕಳು ಅಲ್ಲಿ ಅಳ್ತಾವೆ. ಐಡೆಂಟಿಫೈ ಅಂದ್ರೆ ಬೇರೆಯವ್ರು ಗುರುತಿಡೋದಕ್ಕೆ ಈಸಿ ಆಗುತ್ತೆ ಅಂತ. ಹಂಗಾಗಿ ಅದರೊಳಗೆ ಗರ್ಭಧರಿಸಿ ಮಕ್ಕಳು ಮಾಡುವಂತ ಘಟನೆಗಳು ತುಂಬಾ ಕಡಿಮೆ ಇದೆ. ಕನ್ಯಾಕುಮಾರಿದೊಂದು ಬಿಟ್ರೆ, ಈಗ ಮದ್ವೆ ಆಗಿದ್ರು 2 ಮದ್ವೆ ಆದ್ರೂ ಅವ್ರಿಗೆ ಮಕ್ಕಳು ಮಾಡ್ಕೊಳ್ಳೋ ಕಾನ್ಸೆಪ್ಟ್ ನಕ್ಸಲರು ಇಲ್ವೇ ಇಲ್ಲ. ಅದು ರಿಸ್ಕ್. ಮದುವೆ ಆದ್ರು ಅವರು ದಾಂಪತ್ಯಕ್ಕೆ ಈ ಮಾಮೂಲಿ ದಾಂಪತ್ಯ ತರನೇ ಬಂದ್ರು ಅಂತ ಇಟ್ಕೊಳ್ಳಿ. ಇವ್ರಿಗೆ 3 ತಿಂಗಳಾದಾಗ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು, ಚೆಕಪ್ ಮಾಡಬೇಕು, ಸ್ಕ್ಯಾನಿಂಗ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಬೇಕು. ಎಲ್ಲಿ ಮಾಡ್ತೀರಿ ಕಾಡೊಳಗೆ? ತೀರಾ ಕಾಡು ಮನುಷ್ಯ ತರ ಡೆಲಿವರಿ ಆಗಲ್ಲ ಅಲ್ಲ. ಡೆಲಿವರಿ ಮಾಡೋದಕ್ಕೆ ಅದಕ್ಕೆ ನಿಮ್ಗೆ ಗೈನಕಾಲಜಿಸ್ಟ್ ಬೇಕು, ಲೇಡೀಸ್ ಡಾಕ್ಟರ್ ಬೇಕು, ಅಥವಾ ಯಾವುದೋ ವಿಲೇಜ್ ಅಲ್ಲಿ ಯಾರೋ ಮಾಡಿದ್ರು ಕೂಡ ಅದ್ರ ನಂತರ ಮೆಡಿಸಿನ್ಸ್ ಬೇಕಲ್ಲ ಅವ್ರಿಗೆ. ಎಲ್ಲ ಸಮಯದಲ್ಲೂ ಕರೆಕ್ಟ್ ಆಗಿ ಅವ್ರಿಗೆ ರೀಚ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಹಂಗಾಗಿ ಅದನ್ನ ಅವರು ಇದ್ ಮಾಡ್ತಾರೆ. ಈ ಸಾವಿತ್ರಿ ಅನ್ನೋ ಹೆಣ್ಮಗಳು ಯಾವ ತರ ನಕ್ಸಲ್ ಆಗಿದ್ದು ಅಂತ ಏನಾದ್ರು ನಿಮಗೆ ಗೊತ್ತಿದೆಯಾ ಸರ್? ಇವ್ರ ಕಾಂಟ್ಯಾಕ್ಟ್ ಹೇಗೆ, ಮತ್ತೆ ವಿಕ್ರಮ್ ಗೌಡ ಮತ್ತೆ ಸಾವಿತ್ರಿ ಕಾಂಟ್ಯಾಕ್ಟ್ ಹೇಗೆ? ಎಲ್ಲ ಅವಾಗಲೇ ಒಂದೇ ಬ್ಯಾಚಲ್ಲಿ ಬಂದವರು ಅವರು. ಅದೇ ಇದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಬಂದವರು. ಇದು BG ಕೃಷ್ಣಮೂರ್ತಿಗೆ ಹೊಸಗದ್ದೆ ಪ್ರಭಾ ಅನ್ನೋ ಹೆಣ್ಮಗಳ ಜೊತೆ ಮದುವೆ ಆಗಿರ್ತದೆ. ಅವರಿಬ್ಬರು ಗಂಡ ಹೆಂಡತಿ ಇರ್ತಾರೆ. ಯಾವತ್ತಿ BG ಕೃಷ್ಣಮೂರ್ತಿನ ಅರೆಸ್ಟ್ ಮಾಡ್ತಾರೆ, ಸಾವಿತ್ರಿನ ಅರೆಸ್ಟ್ ಮಾಡ್ತಾರೆ. ನಂತರ ಹೊಸಗದ್ದೆ ಪ್ರಭಾ ಬೇಸರಾಗಿ ಆಮೇಲೆ ಬಂದು ಚಿಕ್ಕಮಗಳೂರು ಜಿಲ್ಲಾಡಳಿತಕ್ಕೆ ಸರೆಂಡರ್ ಆಗ್ತಾರೆ ಅವರು. ಕವಿತಾ ಅಂತ ಒಂದು ಹೆಣ್ಣುಮಗಳನ್ನ ಲಾಸ್ಟ್ ಟೈಮ್ ಎನ್ಕೌಂಟರ್ಲಿ ಅವಳಿಗೆ ಗಾಯ ಆಗಿತ್ತು. ಗಾಯ ಆದ್ಮೇಲೆ ಅವಳನ್ನ ಕ್ಯಾರಿ ಮಾಡಿದ್ದಾರೆ. ನಕ್ಸಲ್ಸ್ ಥಂಡರ್ ಬೋಲ್ಟ್ ಅವರು ಅಟ್ಯಾಕ್ ಮಾಡಿದ್ಮೇಲೆ ಗಾಯ ಆಯ್ತು, ಅವಳನ್ನ ಕ್ಯಾರಿ ಮಾಡಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಟ್ರೈ ಮಾಡಿದ್ರೆ ಅವಳು ಸತ್ತೋಗಿದ್ದಾಳೆ ಅಂತ ಯಾವುದಿನ್ನು ಬಾಡಿ ಸಿಕ್ಕಿಲ್ಲ. ಸರ್ಕಾರಕ್ಕೂ ಇಲಾಖೆಗೂ ಬಾಡಿ ಸಿಕ್ಕಿಲ್ಲ, ಮೃತದೇಹ ಸಿಕ್ಕಿಲ್ಲ. ಬಟ್ ನಕ್ಸಲರೇ ಈ ಹಿಂದೆ ಕೆಲ ತಿಂಗಳ ಹಿಂದೆ ಒಂದು ಪೋಸ್ಟರ್ಗಳನ್ನ ಹಾಕೊಳ್ತಾರೆ ಕೇರಳದಲ್ಲಿ. ನಮ್ಮ ಕೇಡರ್ನ ಸರ್ಕಾರೇತರ ಸಂಸ್ಥೆ ಉದ್ದೇಶಪೂರ್ವಕವಾಗಿ ಹೊಡೆದುಕೊಂಡಿದೆ, ಇದರ ಪ್ರತಿಕಾರವನ್ನು ನಾವು ರಕ್ತಕ್ಕೆ ರಕ್ತ ತಗೊಂಡೇ ನಾವು ತೀರಿಸ್ಕೊಳ್ತೀವಿ ಅಂತ ಅವ್ರು ಅಲ್ಲೆಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಅಂದ್ರೆ ಈ ಕವಿತಾ ಅನ್ನೋಳು ಕೊಡಗು ಮೂಲದ ಲಿಜೇಶ್ ರಾಮನ್ ಅಂತ ಒಬ್ಬ ಕ್ಯಾಡರ್ ಇರ್ತಾನೆ, ನಕ್ಸಲೈಟ್. ಅವನಿಗೆ ಸರೆಂಡರ್ ಆಗಿದ್ದಾನೆ, ಕೇರಳದಲ್ಲಿ ಸರೆಂಡರ್ ಆಗಿದ್ದಾನೆ. ಅವನ ಪತ್ನಿ ಕವಿತಾ, ಈ ಲಿಜೇಶ್ ರಾಮನ ಪತ್ನಿಯೇ ಕವಿತಾ. ಅವನು ಯಾವುದೋ ಒಂದು ಉದ್ದೇಶಕ್ಕೆ ಅವನು ಸರೆಂಡರ್ ಆಗ್ಬಿಡ್ತಾನೆ. ಇಡೀ ಕೇರಳ ರಾಜ್ಯದಲ್ಲಿಯೇ
ನಕ್ಸಲ್ ಇತಿಹಾಸದಲ್ಲಿ ಸರೆಂಡರ್ ಆದ ಮೊದಲ ಕ್ಯಾಡರ್ ಕೊಡಗಿನ ಲಿಜೇಶ್ ರಾಮನ್ ಅಂತ. ಇಲ್ಲ ವಿರಾಜಪೇಟೆ ತಾಲೂಕು ಪೆರುಂಬಾಡಿ ಗ್ರಾಮದವನು ಇದೆ. ಈ ಪೆರುಂಬಾಡಿ ಗ್ರಾಮದ ಲಿಜೇಶ್ ರಾಮನ್ ಇರುವಾಗಲೇ ಇವರು ತೋರಾ ಗ್ರಾಮದಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಬಿರ್ನಾನಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಹೆಗ್ಗಳದ ಆ ಬೆಟ್ಟದ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ಯಾಕಂದ್ರೆ ಇವನಿಗೆ ರೂಟ್ಸ್ ಗೊತ್ತಿತ್ತು, ಈ ಹುಡುಗನಿಗೆ ಲಿಜೇಶ್ ರಾಮನ್ಗೆ ರೂಟ್ ಗೊತ್ತಿತ್ತು, ಈ ಬೆಟ್ಟದ ಎಲ್ಲ ವ್ಯವಸ್ಥೆಗಳು ಗೊತ್ತಿದ್ವು. ಹಂಗಾಗಿ ಅವನ ಮಾಹಿತಿ ಆಧಾರ ಅವನ ಇಟ್ಕೊಂಡು ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಸರೆಂಡರ್ ಆಗೋದಕ್ಕೆ ಯಾರು ಇವರು ಹಿಂಜರಿತಾರೆ ಅಂದ್ರೆ, ಯಾಕೆ ಸರೆಂಡರ್ ಆಗೋಕ್ಕೆ ಬಿಡಲ್ಲ ಅಂದ್ರೆ, ಈಗ ಒಂದು 10 ಜನರ ತಂಡ ಇರುತ್ತೆ, 10 ಜನರಿಗೂ ಬಹುತೇಕ ಮಾಹಿತಿ ಇರುತ್ತೆ. ಎಲ್ಲಿ ಉಳ್ಕೊಳ್ಳೋದು, ಎಲ್ಲಿ ಮಲ್ಕೊಳ್ಳೋದು, ಎಲ್ಲಿ ನೀರು ತಗೊಳ್ಳೋದು, ಯಾವ ಗ್ರಾಮಕ್ಕೆ ಹೋಗ್ತೀವಿ, ಯಾರು ಇವ್ರಿಗೆ ಏನು ತರ್ತಾರೆ, ಎಲ್ಲವೂ ಮಾಹಿತಿಯಲ್ಲೇ ಇರುತ್ತೆ. ಈಗ ಒಬ್ಬ ಸರೆಂಡರ್ ಆದ್ರೆ ಅವನ ಹತ್ರ ಮಾಹಿತಿಯನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ತಗೊಳ್ತಾರೆ, ಇಲಾಖೆಯವರು ತಗೊಳ್ತಾರೆ. ಆಗ ಇವರು ಇದನ್ನ ದಾರಿ ಚೇಂಜ್ ಮಾಡ್ಬೇಕಲ್ಲ. ಈಗ ನಾನು ಇವತ್ತು ಇಲ್ಲಿ ಉಳ್ಕೊಂಡಿದ್ದೀನಿ, 1 ವರ್ಷದಿಂದ ಇಲ್ಲೇ ಉಳ್ಕೊಂಡಿದ್ದೀನಿ, ಯಾರು ನಾನು ಟಚ್ ಮಾಡಿಲ್ಲ. ಈಗ ತಕ್ಷಣ ಒಬ್ಬ ಇಲ್ಲಿಂದ ಸರೆಂಡರ್ ಆದ, ಅವನಿಗೆ ಗೊತ್ತಿದ್ದಲ್ಲ ಈ ಜಾಗದಲ್ಲಿ ಉಳ್ಕೊಳ್ಳೋದು, ಇವನು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಈಗ ಫುಡ್ ಡಂಪಿಂಗ್ ಯಾರ್ಡ್ ಅಂತ ಇವರು ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಹೆಚ್ಚು ದಿನಸಿಗಳನ್ನ ಸಂಗ್ರಹ ಮಾಡ್ತಾರೆ, ಅದನ್ನ ಒಂದೊಂದು ಕಡೆ ಇವರು ಹೂತಿಡ್ತಾರೆ. ಹಾಳಾಗದಂತ ಐಟಮ್, ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಇಂಥ ದಿನಸಿಗಳನ್ನ ಯಾವ್ದು ತುಂಬಾ ದಿನ ಬಾಳಿಕೆ ಬರುತ್ತೋ ಅಂತೆಲ್ಲ ಹೂತಿಡ್ತಾರೆ. ಅದನ್ನ ಮುಂದಿನ ದಿನಗಳು ಬಂದಾಗ ಆ ಡಂಪಿಂಗ್ ಯಾರ್ಡಿಂದ ಬಳಕೆ ಮಾಡ್ಕೊಳ್ತಾರೆ. ಯಾವತ್ತು ಯಾರಾದ್ರೂ ಶರಣಾದ್ರೆ ಅದು ಇಲಾಖೆಗಳಿಗೆ ಮಾಹಿತಿ ಹೋದರೆ ಮತ್ತೆ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆ ಉದ್ದೇಶ. ನಮ್ಮ ಎಲ್ಲಾ ವಿಚಾರಗಳು ಇಲಾಖೆಗೆ ಗೊತ್ತಾಗ್ಬಿಟ್ರೆ ಮತ್ತೆ ಹೊಸ ಜಾಗ, ಹೊಸ ದಾರಿ ಹುಡುಕ್ಬೇಕನ್ನೋ ಉದ್ದೇಶಕ್ಕೆ ಇವರು ಒಂದು ಸರೆಂಡರ್ ಮಾಡಲ್ಲ. ಮತ್ತೆ ಇವರ ಮಾಹಿತಿಯನ್ನು ಸೋರಿಕಾಗುತ್ತೆ ಅಂತ ಸರೆಂಡರ್ ಮಾಡಲ್ಲ. ಮತ್ತೆ ನಕ್ಸಲ್ ವಲಯಕ್ಕೆ ತಪ್ಪು ಸಂದೇಶ ಹೋಗ್ಬಿಡ್ತದೆ. ಎಲ್ಲರೂ ಸರೆಂಡರ್ ಆದ್ರೆ ಇನ್ನು ರಿಕ್ರೂಟ್ಮೆಂಟ್, ಹೊಸ ಸೇರ್ಪಡೆಗಳು. ಈಗ ಒಬ್ಬ ವ್ಯಕ್ತಿ ಸರೆಂಡರ್ ಆಗ್ತೀನಿ ಅಂದ್ರೆ ಅವ್ನು ಸೋಲೊಪ್ಕೊಂಡಿದ್ದಾನೆ ಅಂತ ಅರ್ಥ. ನನಗೆ ಕಾಡಲ್ಲೇನು ಮಾಡೋಕ್ಕಾಗಿಲ್ಲಪ್ಪ, ಅದು ಕಾಡು ಬಿಟ್ಟು ನಾಡಿಗೆ ಬಂದಿದ್ದೀನಿ ಅಂತ ಅರ್ಥ. ಈ ಸೋಲೊಪ್ಕೊಂಡಿದ್ದಾನೆ ಅಂದ್ರೆ ಯಾರೋ ಈಗ ಒಂದು ಕಿಚ್ಚಲ್ಲಿ ಇರ್ತಾರೆ, ನಾನು ಕಾಡಿಗೆ ಹೋಗ್ಬೇಕು, ಗನ್ ತಗೊಳ್ಬೇಕು, ನಾನು ಈ ಶೋಷಿತ ವರ್ಗದ ಪರವಾಗಿ ಕಾನೂನು ಬಾಹಿರವಾಗಿ ಹೋರಾಟ ಮಾಡಬೇಕು ಅಂತ ಇರುತ್ತೆ. ಅವನು ಓಕೆ ಹಿಂದೇಟ್ ಆಗ್ತಾನೆ, ಅವನೇ ಬಂದ್ಬಿಟ್ನಲ್ಲಪ್ಪ ನಾನೇನು ಹೋಗಿ ಏನು ಮಾಡಲಿ ಅಂತ ಅವನೇ. ಹಂಗಾಗಿ ರಿಕ್ರೂಟ್ಮೆಂಟಿಗೆ ತೊಂದರೆ ಆಗುತ್ತೆ, ಮಾಹಿತಿಗಳಿಗೆ ತೊಂದರೆ ಆಗುತ್ತೆ, ನಮ್ಮ ಉಳಿಯುವಂಥ ಜಾಗ ಮತ್ತೆ ನಮ್ಮ ಉಳಿವಿಗೂ ತೊಂದರೆ ಆಗುತ್ತೆ ಅಂತೇಳಿ ಅವರು ಶರಣಾಗತಿಯನ್ನು ತುಂಬಾ ಅವಾಯ್ಡ್ ಮಾಡ್ತಾರೆ. ನಾವು ವಿಕ್ರಮ್ ಗೌಡ ವಿಷಯಕ್ಕೆ ಬಂದ್ವಿ, ಅವ್ರು ಕಾಡಿನ ಪ್ರೊಸೀಜರ್ ಅಲ್ಲೇ ನಿಲ್ಸಿದ್ವಿ, ಒಂದು ಅರ್ಧಕ್ಕೆ ನಿಲ್ಸಿದ್ವಿ. ಸರ್ ಊಟ ಅಂತ ಬಂದಾಗ ಈಗ ನಾನ್ ವೆಜ್ ಏನಾದ್ರು ತಿಂತಾರ ಸರ್ ಅವರು? ನಾನ್ ವೆಜ್ ತಿಂತಾರೆ, ನಾನ್ ವೆಜ್ ಪ್ರಿಯರ ಅವರು. ಮತ್ತೆ ಹೇಗೆ ಅದು ಬಳಕೆ? ಒಂದು ಈ ಗ್ರಾಮಸ್ಥರಿಂದ ತರಿಸ್ಕೊಳ್ತಾರೆ, ಅವರು ಗ್ರಾಮಸ್ಥರಿಂದ ತರಿಸ್ಕೊಳ್ತಾರೆ, ಆಮೇಲೆ ಬೇಟೆ ಆಡ್ತಾರೆ. ಬೇಟೆ ಆಡ್ತಾರೆ. ಈಗ ಅರಣ್ಯ ಸಂರಕ್ಷಣೆ ಅಂತಾರಲ್ಲ, ಅವ್ರು ಕೂಡ ಬೇಟೆ ಆಗ್ತಾರೆ. ಈಗ ವಯನಾಡು ಜಿಲ್ಲೆಯಲ್ಲಿ ವಿಕ್ರಮ್ ಗೌಡ ಹೆಬ್ಬಾವು ಕ್ಲೀನ್ ಮಾಡೋ ವಿಡಿಯೋ ಕೂಡ ನಮ್ಮ ಹತ್ರ ಇತ್ತು, ಹಾಡೇಸ್ಕಲ್ ಇದೆ, ಹುಡುಕಿದ್ರೆ ಸಿಗುತ್ತೆ. ಹೆಬ್ಬಾವನ್ನ ಸ್ವಚ್ಛ ಮಾಡುವಂತ ವಿಡಿಯೋ ನಮ್ಮ ಹತ್ರ ಇದೆ. ಈಗ ಒಬ್ಬ ತಿನ್ನಲ್ಲ ಅಂದ್ರೆ ಯಾಕೆ ಸ್ವಚ್ಛ ಮಾಡ್ಬೇಕು? ಪ್ರಾಣಿಗಳನ್ನ ಬೇಟೆ ಆಡ್ತಾರೆ, ಬೇರೆ ಆಪ್ಷನ್ ಇಲ್ಲ, ತಿನ್ಬೇಕಲ್ಲ. ಊಟ ಸಿಕ್ಕಿಲ್ಲ ಅಂದ್ಮೇಲೆ ತಿನ್ನೋ ಮನುಷ್ಯ ಹಸಿವಲ್ಲಿ ಇರಕ್ಕಾಗಲ್ಲ, ಬೇಟೆ ಆಡ್ತಾನೆ. ಬೇಟೆ ಆಡಿ ಅದನ್ನ ತಿಂತಾರೆ. ಈಗ ತಿನ್ನುವಂತ ಈಗ ಹೆಬ್ಬಾವನೇ ಇನ್ನು ಬೇಟೆ ಆಡ್ತಾರಂದ್ರೆ ಇನ್ನು ಬೇರೆ ಪ್ರಾಣಿಗಳಿಗೆ ಏನು ತೊಂದರೆ? ಬೇಟೆ ಆಡ್ತಾರೆ. ಯಾವ್ದು ಕಣ್ಣಿಗೆ ಕಾಣ್ತೋ, ಯಾವ್ದು ಕೈಗೆ ಸಿಗುತ್ತೋ ಬೇಟೆ ಆಡ್ತಾರೆ. ಯಾಕೆಂದ್ರೆ ಕೋವಿ ಇದೆ, ಕತ್ತಿ ಇದೆ, ರೈಫಲ್ಸ್ ಇದಾವೆ, ಎಲ್ಲ ಅತ್ಯಾಧುನಿಕ ಶಸ್ತ್ರಗಳೆಲ್ಲ ಅವ್ರ ಹತ್ರ ಇದ್ದಾಗ ಬೇಟೆ ಆಡೋದಕ್ಕೇನು ಕಷ್ಟ? ಬೇಟೆ ಆಡಿ ತಿಂತಾರೆ. ಆಮೇಲೆ ಹಂದಿ ಮಾಂಸ ಜಾಸ್ತಿ ಬಳಕೆ ಮಾಡ್ತಾರೆ. ಎಲ್ಲಿಂದ ಸಿಗುತ್ತೆ? ಅವ್ರು ಗ್ರಾಮದಿಂದ ತರಿಸ್ಕೊಳ್ತಾರೆ, ಮತ್ತೆ ಕಾಡಂದಿ ಬೇಟೆ ಮಾಡ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಹಂದಿ ಮಾಂಸನ ಬಹುದಿನಗಳ ಕಾಲ ಅದನ್ನ ಶೇಖರಣೆ ಮಾಡಿ ಇಟ್ಕೋಬಹುದು ಅಂತ, ಅದು ಹಾಳಾಗಲ್ಲ. ಬಿಸಿ ಮಾಡ್ತಾ ಮಾಡ್ತಾ ಹಾಳಾಗಲ್ಲ. ಈಗ ನಿಮಗೆ ಕೊಡಗಿನ ನೀವು ಕೊಡಗಲ್ಲೇ ನೋಡಿರ್ತೀನಿ, ನೀವು ಬಹುತೇಕ ಮನೆಯಲ್ಲಿ ಹಂದಿ ಮಾಂಸ ಡಿಶಸ್ ಮಾಡ್ತಾರಲ್ಲ, ಅವ್ರು ಕೂಡ ಅದು ದಿನ ಹೋದಂಗೆ ಟೇಸ್ಟ್ ಅಂತಾರೆ. ಹಂಗಾಗಿ ಅದು ಹಾಳಾಗಲ್ಲ. ನೀವು ಯಾವುದೇ ಪದಾರ್ಥವನ್ನು ಇಟ್ಟರು ಒಂದು ಸ್ವಲ್ಪ ಅದು ಫ್ಲೇವರ್ ಚೇಂಜ್ ಆಗುತ್ತೆ, ಸ್ಮೆಲ್ ಬರುತ್ತೆ. ಹಂದಿ ಮಾಂಸ ಹಂಗಾಗಲ್ಲ. ದಿನ ಹೋಗ್ತಾ ಅದು ಇನ್ನೂ ಗಟ್ಟಿ ಆಗುತ್ತೆ, ಇನ್ನೂ ರುಚಿಯಾಗಿರುತ್ತೆ. ಬಟ್ ರುಚಿ ವಿಚಾರಕ್ಕಲ್ಲ, ಅವರು ಹಾಳಾಗಬಾರ್ದು. ಮತ್ತೆ ಒಂದ್ಸಲ ಮಾಡಿದ್ಮೇಲೆ ಅದನ್ನೇ ಇಟ್ಕೊಂಡು ತುಂಬಾ ದಿನಗಳ ಕಾಲ ಅದು ಬರಬೇಕು ಅಂತೇಳಿ ಅದನ್ನ ಹಂದಿ ಮಾಂಸನ ಜಾಸ್ತಿ ಬಳಕೆ ಮಾಡ್ತಾರೆ. ಆಮೇಲೆ ಯಾವ್ದಾರ CC ಕಮಿಟಿ ಮೀಟಿಂಗ್ ಎಲ್ಲ ಇದ್ದಾಗ, ಸೆಂಟ್ರಲ್ ಕಮಿಟಿ ಮೀಟಿಂಗ್ ಎಲ್ಲ ಇದ್ದಾಗ 10 kg 15 kg 20 kg ಹಂದಿ ಮಾಂಸ ತಗೊಳ್ಳೋದಿದೆ. ತಗೊಂಡಿದ್ದ ಉದಾಹರಣೆಗಳಿದಾವೆ, ಅದಕ್ಕೆ ಮಾಹಿತಿಗಳು ಇಲಾಖೆಗಳ ಹತ್ರ ಇದಾವೆ. ಹೆಬ್ಬಾವು ಅಂತ ಹೇಳಿದ್ರಲ್ಲ, ಅದು ನಂಗೆ ತುಂಬಾ ಅದು ಹೆಂಗೆ ಸರ್? ವಿಕ್ರಮ್ ಗೌಡನ್ನ ಕೇಳ್ಬೇಕು, ಪಾಪ ಇಲ್ಲ ಯಪ್ಪ. ಈಗ ಕ್ಯಾರಾವನ್ನ ತಿನ್ನೋ ದೇಶ ಇದೆ, ಈಲಿನ ತಿನ್ನೋ ದೇಶ ಇದೆ, ಚೇಳನ್ನು ತಿನ್ನೋ ದೇಶ ಇದೆ. ಇನ್ನು ಹೆಬ್ಬಾವು ಏನು ತಿನ್ನೋದಕ್ಕೆ? ಹೆಬ್ಬಾವನ್ನ ತಿನ್ನೋ ವ್ಯವಸ್ಥೆ ಇರುತ್ತೆ. ಈಗ ಊಟಕ್ಕೇನು ಸಿಗಲ್ಲ, ಇನ್ನೇನು ಹಸುವಿಂದ ಸಾಯ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ತಿನ್ನೋದಕ್ಕೇನು ತಿಂತಾರೆ. ಮತ್ತೆ ಹೆಬ್ಬಾವು ಒಂದು ಏನಂದ್ರೆ, ಹೆಬ್ಬಾವು ತಿಂದ್ರೆ ಗಟ್ಟಿ ಜಾಸ್ತಿ ಅಂತ. ಗಟ್ಟಿ ಜಾಸ್ತಿ ಅಂದ್ರೆ ದೇಹದಲ್ಲಿ ಬಲ ಜಾಸ್ತಿ, ಅವ್ರಿಗೆ ಬಲ ಜಾಸ್ತಿ. ಮತ್ತೆ ಕೆಲವೊಂದು ಈ ಮಂಡಿ ನೋವು ಅಥವಾ ಈ ಬೋನಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಹೆಬ್ಬಾವಿಂದ ಸರಿಯಾಗುತ್ತೆ ಅಂತ ಸ್ವಲ್ಪ ಆಯುರ್ವೇದಿಕ್ ಸೈಂಟಿಫಿಕ್ ಹೇಳುತ್ತೆ. ಹಂಗಾಗಿ ಆದಷ್ಟು ಅದನ್ನ ಬಳಕೆ ಮಾಡ್ತಾರೆ. ಆರೋಗ್ಯಕರ ಫುಡ್ ಅಂತಾರೆ. ಈಗ ನಮಗೆ ಅಸಹ್ಯ ಅನ್ಸ್ಬೋದು ಹೆಬ್ಬಾವು, ಅಯ್ಯೋ ಹಾವು ತಿಂದ್ಬಿಟ್ರು ಅಂತ. ಹಾವು ತಿನ್ನೋರು ಇದ್ದಾರೆ, ಇಲಿ ತಿನ್ನೋರು ಇದ್ದಾರೆ, ಕಪ್ಪೆ ತಿನ್ನೋರು ಇದ್ದಾರೆ, ಇದ್ರ ಮಧ್ಯೆ ಹೆಬ್ಬಾವು ತಿನ್ನೋರು ಇದ್ದಾರೆ ಜನ. ಯಾಕಂದ್ರೆ ನಮ್ಮ ಹತ್ರ ವಿಡಿಯೋ ಇದೆಯಲ್ಲ, ವಿಕ್ರಮ್ ಗೌಡ ಹೆಬ್ಬಾವನ್ನ ಕ್ಲೀನ್ ಮಾಡೋ ವಿಡಿಯೋ ಇದೆಯಲ್ಲ,
ಅದೇ ಅದನ್ನ ಹೆಂಗೆ ಹಿಡಿದ್ಬಿಟ್ಟು ಹೆಂಗೆ ಸರ್ ಅದು ಹೆಬ್ಬಾವನ್ನ ಹಿಡಿಯೋದು ಈಸಿ. ಹೆಬ್ಬಾವನ್ನ ಹಿಡಿಯೋದು ಬಾಕಿ ಪ್ರಾಣಿಗಳ ಬೇಟೆ ಬೇರೆ ಪ್ರಾಣಿಗಳನ್ನ ಭೇಟಿ ಮಾಡ್ದಂಗಿಲ್ಲ. ಹೆಬ್ಬಾವನ್ನ ಹಿಡಿಯೋದು ಈಸಿ. ಅದು ತುಂಬಾ ಸ್ಲೋ ಆಗಿ ಮೂವ್ಮೆಂಟ್ ಇರುತ್ತಲ್ಲ, ಅದನ್ನ ಹಿಡಿಯೋದು ಈಸಿ. ಸರ್ ಈಗ ಅವ್ರ ಆಹಾರ ಪದ್ಧತಿ ಆಯ್ತು, ಮಳೆಗಾಲದಲ್ಲಿ ಹೇಗಿರ್ತಿದ್ರು ಸರ್ ಅವರು? ಮಳೆಗಾಲ ಈಗ ಅದೇ ನಾವೀಗ ಮಾಹಿತಿಗಳನ್ನ ಸಂಗ್ರಹ ಮಾಡಿದ ಪ್ರಕಾರ ಮಳೆಗಾಲದಲ್ಲಿ ಕಾಡಲ್ಲಿರ್ತಾರೆ ಹೆಚ್ಚು. ಯಾವುದು ಈಗ ಆಗಸ್ಟ್ ಸೆಪ್ಟೆಂಬರ್ ಜುಲೈ ತಿಂಗಳ ಅಂತ್ಯದಿಂದ ಹಿಡಿದು ಆಗಸ್ಟ್ ವರೆಗೂ ಮಳೆ ಜಾಸ್ತಿ ಇರೋದ್ರಿಂದ ಕ್ಯಾಂಪ್ಗಳು ಮಾಡ್ತಾರೆ ಅವರು. ಟ್ರೈನಿಂಗ್ ಕ್ಯಾಂಪ್ಗಳನ್ನ ಮಳೆಗಾಲದಲ್ಲೇ ಮಾಡೋದು. ಯಾಕಂದ್ರೆ ಮಳೆಗಾಲದಲ್ಲಿ ಈ ಥಂಡರ್ ಬೋಲ್ಟ್ ಇರ್ಬೋದು, ENF ಇರ್ಬೋದು, ಡಿಫಾರೆಸ್ಟ್ಗೆ ಹೋಗಿ ಕೂಮಿಂಗ್ ಮಾಡಲ್ಲ ಅಂತ, ಅಷ್ಟು ತುಂಬಾ ಶೋಧ ಕಾರ್ಯಾಚರಣೆ ಮಾಡಲ್ಲ ಅಂತೇಳಿ ಮಳೆಗಳ ಕ್ಲಿಷ್ಟಕರ ಸನ್ನಿವೇಶದ ಸಂದರ್ಭಗಳಲ್ಲೇ ಇವರು ಟ್ರೈನಿಂಗ್ ಮಾಡಿದ್ರೆ ಇವರು ಇನ್ನೂ ಪರ್ಫೆಕ್ಟ್ ಆಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರ ಹತ್ರ. ತುಂಬಾ ಕಠಿಣ ಸಂದರ್ಭಗಳಲ್ಲಿ ಇವರು ತೊಡಗಿಸ್ಕೊಂಡು ಇವರು ತರಬೇತಿ ಪಡ್ಕೊಂಡ್ರೆ ಮಿಕ್ಕಿ ಸಮಯದಲ್ಲಿ ಅವರು ಆರಾಮಾಗಿರ್ತಾರೆ ಅಂತ. ಆ ಮಟ್ಟಕ್ಕೆ ನಿಮಗೆ ಮಳೆಗಾಲದಲ್ಲೇ ಕ್ಯಾಂಪ್ಗಳು ನಡೆಯೋದು, ಮಳೆಗಾಲದಲ್ಲೇ ಮೀಟಿಂಗ್ಸ್ ಆಗೋದು. ಆಮೇಲೆ ತೀರಾ ಮಳೆ ಇದ್ದಾಗ ಅರ್ಬನ್ ಕಡೆ ಬರುವರು. ಅರ್ಬನ್ ಅಂದ್ರೆ ನಗರ, ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳು ಇವರು ವಾಸ್ತವ್ಯ ಹೂಡ್ತಾರೆ. ಇವರಿಗೆ ಸಿಂಪತೈಸರ್ ಇರ್ತಾರೆ. ಈ ಸಿಂಪತೈಸರ್ ಮುಖಾಂತರ ಇವರು ಫಾರ್ ಎಕ್ಸಾಂಪಲ್ ಯಾರಿಗೊಂದು 300 ಎಕರೆ ತೋಟ ಇತ್ತು, ಅವರು ನಕ್ಸಲ್ ಸಿಂಪತೈಸರ್ ಆಗಿರ್ತಾರೆ. ಈ 300 ಎಕರೆ ತೋಟದಲ್ಲಿ ಒಂದು 4 ಜನ ಬಂದು ಕೆಲಸ ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ? 200 ಜನ ಕೆಲಸದವ್ರು ಇರುವಾಗ ಅಥವಾ ಒಂದು 50 ಜನ ಕೆಲಸ ಇದ್ದಾಗ 4 ಜನದವ್ರು ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬರು ಸಿಂಪತೈಸರ್ಗೆ ಏನಿಲ್ಲ, ಅವನು ಸಪೋರ್ಟ್ ಮಾಡ್ತಾನೆ, ಹಣನೂ ಕೊಡ್ತಾನೆ, ಕೆಲಸನೂ ಕೊಡ್ತಾನೆ, ಜೊತೆಗೆ ಯಾರಿಗೂ ಮಾಹಿತಿನೂ ಕೊಡಲ್ಲ. ಇಂಥದ್ದು ನಡೆಯುತ್ತೆ, ಇದೆಲ್ಲರೂ ಗೊತ್ತಿದೆ. ಮಳೆಗಾಲದಲ್ಲಿ ಬರ್ತಾರೆ. ಗೊತ್ತಾಗಲ್ವಾ ನಮ್ಮ ಅಧಿಕಾರಿಗಳಿಗೆ? ಈಗ ಎಕ್ಸಾಂಪಲ್, ಈಗ ಈ ಬಾರಿ ನೋಡಿ ಮಾರ್ಚ್ 17ನೇ ತಾರೀಕು ಇವರು ಕರ್ನಾಟಕಕ್ಕೆ ಮೊದಲ ಬಾರಿ ಕೂಜಿಮಲೆಗೆ ಬಂದಿರೋದು. ಆಮೇಲೆ ಇಲ್ಲಿವರೆಗೂ ಕೇರಳಕ್ಕೆ ಹೋಗಿಲ್ಲ. ಈ ವರ್ಷ ಕಳೆದ ಜೂನಿಂದ ಈ ನವೆಂಬರ್ ವರೆಗೂ ಮಳೆ ಇತ್ತು. ಅದು ಜುಲೈ ಆಗಸ್ಟ್ಲಂತೂ ತುಂಬಾ ಮಳೆ ಇತ್ತು. ಈ ಮಳೆಯಲ್ಲಿ ಈ ಸಲ ಇವರು ಫಾರೆಸ್ಟ್ ಅಲ್ಲಿ ಇರಲಿಲ್ಲ. ಇವ್ರಿಗೆ ಕೆಲವರಿಗೆ ಕೊಯಮತ್ತೂರಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು, ಮಾಡಿಸಿದ್ದಾರೆ. ಕೊಯಮತ್ತೂರಿಂದ ನಮಗೆ ಮಾಹಿತಿ ಎಲ್ಲೋ ಒಂದ್ ಕಡೆ ಟ್ರೀಟ್ಮೆಂಟ್ ಆಗಿದೆ. ಆಮೇಲೆ ಜಾಸ್ತಿ ಎಲ್ಲೋ ಒಂದ್ ಕಡೆ ವಾಸ್ತವ್ಯ ಹೂಡಿದ್ದಾರೆ. ಯಾವುದೋ ವ್ಯಕ್ತಿಗಳ ಸಹಾಯ ಪಡೆದು ಗ್ರಾಮದಲ್ಲಿ ಗ್ರಾಮ ನಗರದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇಲ್ಲಾಂದ್ರೆ ಈ ಮಳೆಯಲ್ಲಿ ಇರಕ್ಕಾಗಲ್ಲ, ತುಂಬಾ ಮಳೆಯಲ್ಲಿ ಇರಲ್ಲ ಅವರು. ಈಗ ಮಳೆಗಾಲ ಮುಗಿದ ಮೇಲೆ ಸರ್ ಬೇಸಿಗೆ ಎಲ್ಲ ಶುರು ಮಾಡಿದ್ರೆ ಅವಾಗ ಯಾವ ತರ ಇರುತ್ತೆ ಸರ್ ಅವರು? ಅವಾಗ ಇವರು ಟೆಂಟ್ಗಳನ್ನ ಹಾಕೊಳ್ತಾರೆ. ಮತ್ತೆ ಇವ್ರೇನು ಸುಮ್ಮನೆ ಕೂರಲ್ಲ. ಇವ್ರು ನೋಡಿ ಫ್ರೀ ಇರುವಾಗ ಇವರು ಅಲ್ಲೇ, ಈಗ ನೀವು ಕನ್ನಡ ಇರ್ತೀರಿ, ನಾನು ಮಲಯಾಳ ಇರ್ತೀನಿ, ನನಗೆ ನೀವು ಕನ್ನಡವನ್ನು ಕಳಿಸ್ತೀರಿ. ಅಲ್ಲಿ ಬುಕ್ಕು ಪೆನ್ನಿಗೆಲ್ಲ ಕೊರತೆ ಇದ್ದಾಗ ಮಣ್ಣನ್ನು ಸಮತಟ್ಟು ಮಾಡ್ತಾರೆ, ಅಲ್ಲೇ ಬರೆದು ಕಲಿಯಕ್ಕೆ ಹೇಳ್ತಾರೆ, ಅಲ್ಲೇ ಬರೆದು ಕಲಿಬೇಕು. ಆ ಥರನೂ ಮಾಡ್ತಾರೆ. ಆ ಥರ ಅದು ವಿಕ್ರಮ್ ಗೌಡ ತುಂಬಾ ಅದ್ರ ಬಗ್ಗೆ ಒಲವು ತೋರಿಸಿದ. ಭಾಷೆಗಳು ಎಲ್ಲರಿಗೂ ಭಾಷೆ ಗೊತ್ತಿರಬೇಕು ಅಂತ. ಸೊ ಅವ್ರು ನೋಡಿ ತುಂಬಾ ನಾಲೆಡ್ಜ್ ಇರ್ತಾರೆ. ಯಾವ ಪತ್ರಿಕೆಗಳು ಯಾವ ಭಾಷೆದು ಅಂತಲ್ಲ, ಯಾವ ಭಾಷೆಯ ಪತ್ರಿಕೆ ಸಿಕ್ಕಿದ್ರು ಕೂಡ ತಗೊಳ್ತಾರೆ, ತಗೊಂಡು ಅದನ್ನ ಓದಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಭಾಷೆಗಳನ್ನ ಕಲಿಬೇಕು ಅನ್ನೋದು ವಿಕ್ರಮ್ ಗೌಡನ ಉದ್ದೇಶ ಆಗಿತ್ತು. ಮತ್ತೆ ಈ ನಕ್ಸಲ್ ಸಿದ್ಧಾಂತದ ಬಗ್ಗೆ ಇರೋ ಪುಸ್ತಕಗಳನ್ನ ಜಾಸ್ತಿ ಓದೋದಕ್ಕೆ ಬಿಡುತ್ತೆ. ಸ್ವಲ್ಪ ಟಾರ್ಚರ್ ಮಾಡ್ತಿದ್ದ ಅಂತ ಮಾಹಿತಿ ನಮ್ಗೆ. ಟಾರ್ಚರ್ ಅಂದ್ರೆ ಅದೇ ಪುಸ್ತಕ ಓದಬೇಕು, ಸೆಂಟ್ರಿಂಗ್ ಕರೆಕ್ಟಾಗಿ ಕೊಡಬೇಕು, ಕವರಿಂಗ್ ಕೊಡಬೇಕು, ಗ್ರಾಮಕ್ಕೆ ಸರಿಯಾಗಿ ಭೇಟಿಯಾಗಿ ಗ್ರಾಮಸ್ಥರ ಅಹವಾಲು ಸ್ವೀಕಾರ ಮಾಡಬೇಕು. ಒಂದು ಸರ್ಕಾರ ಏನ್ ಮಾಡುತ್ತೋ ಅದೇ ರೀತಿ ನಕ್ಸಲರು ಮಾಡ್ತಾರೆ. ಹೋಗಿ ನಿಮಗೇನು ಸಮಸ್ಯೆ ಇದೆ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ನಿಮ್ಗೆ ಆಧಾರ್ ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ, ಸೌಲಭ್ಯಗಳು ಬಂದಿದೆಯಾ, ಯಾಕೆ ಬಂದಿಲ್ಲ, ನಿಮ್ಗೆ ಸಂಬಳ ಆಗಿದೆಯಾ, ಪ್ರತಿಯೊಂದು. ಕೇರಳದಲ್ಲಿ ವಯನಾಡು ಜಿಲ್ಲೆಯಲ್ಲಿ ಕಂಬಮಾಲದಲ್ಲಿ ಒಂದು ಟಿ ಎಸ್ಟೇಟಿಗೆ ಇವರು ದಾಳಿ ಮಾಡ್ತಾರೆ, ಸರ್ಕಾರಿ ಟಿ ಎಸ್ಟೇಟಿಗೆ ದಾಳಿ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಸಂಬಳ ಆಗಿರಲ್ಲ ಅವ್ರಿಗೆ, ಒಂದು ಸಂಬಳ ಆಗಿರಲ್ಲ, ಇನ್ನೊಂದು ಕ್ವಾರ್ಟರ್ಸ್ಗಳು ತುಂಬ ಕಳಪೆ ಆಗಿರುತ್ತೆ. ಕ್ವಾರ್ಟರ್ಸ್ಗಳು ಕಳಪೆ ಇಟ್ಕೊಂಡು ಇಲಾಖೆ ಏನು ಮಾಡುತ್ತೆ, ಅವರ ಆಫೀಸನ್ನು ತುಂಬ ಸುಂದರವಾಗಿ ಅಲಂಕಾರ ಮಾಡುತ್ತೆ. ಅದನ್ನು ಪ್ರಶ್ನೆ ಮಾಡಿ ಅವತ್ತು ಅವರು ದಾಳಿ ಮಾಡ್ತಾರೆ. ನೀವು ವರ್ಕರ್ಸ್ ಇರುವಂಥ ಕ್ವಾರ್ಟರ್ಸ್ಗಳನ್ನ ನೀವು ದುರಸ್ತಿ ಮಾಡ್ತಾ ಇಲ್ಲ, ನೀವು ಕಚೇರಿಯನ್ನು ದುರಸ್ತಿ ಮಾಡ್ತಾ ಇದ್ದೀರಿ, ನಾವು ಯಾವತ್ತೂ ಒಪ್ಪಲ್ಲ. ನೀವು ಮೊದಲು ಕ್ವಾರ್ಟರ್ಸ್ನ ರೆಡಿ ಮಾಡಿ, ಲೇಬರ್ಸಿಗೆ ಫೆಸಿಲಿಟೀಸ್ ಕೊಡಿ, ಆಮೇಲೆ ನೀವು ನಿಮ್ಮ ಕಚೇರಿನ ಸರಿ ಮಾಡಿ ಅಂತೇಳಿ ಆಮೇಲೆ ಅಲ್ಲಿ ದಾಳಿ ಮಾಡ್ತಾರೆ. ದಾಳಿ ಆದ್ಮೇಲೆ ಅದೇ ದಾಳಿ ಮಾಡ್ತಾರೆ. ಆಮೇಲೆ ಅದು ಕೇಸ್ ಆಗುತ್ತೆ. ಆಮೇಲೆ ಥಂಡರ್ ಬೋಲ್ಟ್ ಅಲ್ಲಿ ಕೂಮಿಂಗ್ ಮಾಡುತ್ತೆ. ಆಮೇಲೆ 2 ಕಡೆ ಕೂಡ ಫೈರ್ ನಡೆಯುತ್ತೆ. ಅಂದ್ರೆ ಅವ್ರ ಉದ್ದೇಶ ಕರೆಕ್ಟ್ ಇದೆ. ಈಗ ನೋಡಿ, ಅವ್ರು ಇರೋಕೆ ಮನೆ ರಿಪೇರಿ ಆಗ್ಬೇಕಾಗಿತ್ತು, ಮೊದಲು ಅದನ್ನ ಮಾಡ್ಬೇಕಾಗಿತ್ತು. ಆದ್ರೆ ಅವರು ಕಚೇರಿನ ರಿಪೇರಿ ಮಾಡ್ಕೊಂಡಿರ್ತಾರೆ, ಅದು ಕರೆಕ್ಟ್ ಇದೆ. ಉದ್ದೇಶ ಸರಿ ಇದೆ, ಆದ್ರೆ ಇವರು ತಗೊಂಡಿರೋ ದಾರಿ ಸರಿ ಇಲ್ಲ. ಅಂದ್ರೆ ಎಲ್ಲಾನು ಗನ್ ಹಿಡ್ಕೊಂಡೇನೆ ಮಾಡ್ಸಕ್ ಆಗಲ್ಲ ಅಲ್ವಾ ಸರ್? ಅದು ಒಂದು ಪ್ರಶ್ನೆ. ನಿಜ, ಮಳೆಗಾಲದಲ್ಲಿ ಅವರು ಇರೋಂಥ ಆ ಟೈಮಲ್ಲೆಲ್ಲ ಭೇಟಿ ಕೊಟ್ಟಿದ್ದೀರಾ, ನೋಡಿದ್ದೀರಾ ಹೆಂಗಿರ್ತಾರೆ ಅವ್ರ ಬದುಕು, ಹೇಗೆ? ಇಲ್ಲ, ಮಳೆಗಾಲದಲ್ಲಿ ಅಂದ್ರೆ ಹೋಗಿದ್ವಿ, ಅಲ್ಲಿ ಅಲ್ಲ, ಅಡ್ಡಿ ಫಾರೆಸ್ಟ್ ಒಳಗೆ ನಾವು ಹೋಗಿಲ್ಲ, ಮಳೆಗಾಲದಲ್ಲಿ ಹೋಗಿಲ್ಲ. ಯಾಕಂದ್ರೆ ಸೇಫ್ ಇಲ್ಲ ಮಳೆಗಾಲದಲ್ಲಿ, ಯಾಕಂದ್ರೆ ಈ ವನ್ಯಜೀವಿಗಳ ಉಪಟಳ ಇರುತ್ತೆ. ಸೊ ಇದರಿಂದ ನಮ್ಗೆ ತೊಂದರೆ. ಅವರೆಲ್ಲ ಪ್ರಾಣಿಗಳಿಗೆ ಹೆದರ್ಕೊಳ್ಳೋದೇ ಇಲ್ಲ, ಅವ್ರಿಗೆ ಕರೆಕ್ಟ್ ಗೊತ್ತಿದೆ. ಇಲ್ಲ, ಅವ್ರಿಗೆ ನೀವು ನೋಡಿ ವಿಕ್ರಮ್ ಗೌಡ ಸತ್ತ ಮೇಲೆ ಯಾಕೆ ನಕ್ಸಲರಿಗೆ ಹಿನ್ನಡೆ ಆಯ್ತು ಅಂದ್ರೆ, ಚಿಕ್ಕಮಂಗ್ಳೂರಿಂದ ಪಾಲಕ್ಕಡವರೆಗೂ ಅವನಿಗೆ ದಾರಿ ಗೊತ್ತಿದ್ದು. ಚಿಕ್ಕಮಂಗ್ಳೂರಿಂದ ಈ ಬದಿಯಿಂದ ಪಾಲಕ್ಕಾಡಿನ ಆ ಮೂಲೆವರೆಗೂ ಈ ವೆಸ್ಟರ್ನ್ ಘಾಟ್ ಸಂಬಂಧ ನಮ್ಮ ಹಿಂದೆ ಏನ್ ಕಾಣಿಸ್ತಾ ಇದೆ, ಈ ವೆಸ್ಟರ್ನ್ ಘಾಟ್ನ ಸಂಪೂರ್ಣ ಮಾಹಿತಿ ವಿಕ್ರಮ್ ಗೌಡನೇ ಗೊತ್ತಿರೋದು.
ವಿಕ್ರಮಗೌಡನೇ. ಒಂದು ವೀರಮಣಿ ಅಂತ ಒಬ್ರು ಇದ್ರು. ಆ ಅಪ್ಪನಿಗೆ ಅರೆಸ್ಟ್ ಆದರೂ ಆ ಅಪ್ಪ ಈಗ ಜಾಮೀನ್ ಮೇಲೆ ಬಂದು ಸಾಮಾಜಿಕ ಜೀವನ ಮಾಡ್ತಾ ಇದ್ದಾರೆ. ಅವರಿಗೆ ಮಾಹಿತಿ ಇತ್ತು. ಅದು ಬಿಟ್ಟರೆ ವಿಕ್ರಮಗೌಡನ ಕುಪ್ಪು ದೇವರ ಜೊತೆ ಇದ್ದಿದ್ದು ವೀರಮಣಿ, ಆಮೇಲೆ ವಿಕ್ರಮಗೌಡನಿಗೆ ಮಾಹಿತಿ ಇತ್ತು. ಇದು ಎಲ್ಲಿ ಫುಡ್ ಇಟ್ಟಿರ್ತೀವಿ, ಎಲ್ಲಿ ವೆಪನ್ಸ್ನ ಎಲ್ಲ ಕಡೆ ಇಡಲ್ಲ. ಇವರು ವೆಪನ್ಸ್ ಏನ್ ಮಾಡ್ತಾರಂದ್ರೆ, ಯಾರು ಸೆಂಟ್ರಿಂಗ್ ಮಾತ್ರ ವೆಪನ್ಸ್ ಇಟ್ಕೊಳ್ತಾರೆ, ಒಂದ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ತಾರೆ. ಮಿಕ್ಕಿದ ಎಲ್ಲಾ ವೆಪನ್ಸ್ಗಳನ್ನ ಒಂದ್ ಕಡೆ ಊತಿಟ್ಟಿರ್ತಾರೆ. ಇವತ್ತು ಫಿಕ್ಸ್ ಆಗುತ್ತೆ, ಈ ಕೆಳಗಿರುವ ವಿಲೇಜ್ಗೆ ಇವತ್ತು ಭೇಟಿ ಆಗ್ಬೇಕಪ್ಪ, ಆ ಗ್ರಾಮಕ್ಕೆ ಇವತ್ತು ಹೋಗ್ಬೇಕು ಅಂತಂದಾಗ ಇವತ್ತು ರಾತ್ರಿ ಭೇಟಿ, ಯಾವತ್ತು ಹಗಲಿಲ್ಲ, ರಾತ್ರಿ 6 ಗಂಟೆ 7 ಗಂಟೆ ಮೇಲೆ ಭೇಟಿ ಮಾಡ್ತಾರೆ. ಆ ಭೇಟಿಗೆ ಮುನ್ನ ಡೇ ಟೈಮಲ್ಲಿ ಒಬ್ಬ ಹೋಗ್ತಾನೆ, ವಿಕ್ರಮಗೌಡ ಹೋಗ್ತಾನೆ, ಎಲ್ಲಿ ಅವತ್ತಿಟ್ಟಿದ್ದಾನೋ ಅಲ್ಲಿಂದ ವೆಪನ್ಸನ್ನು ತಗೊಬರ್ತಾನೆ, ಎಲ್ಲರಿಗೂ ಕೊಡ್ತಾನೆ, ಎಲ್ಲರೂ ತೊಗೊಂಡು ಹೋಗ್ತಾರೆ, ಬರ್ತಾರೆ, ಮಾರದಿನ ಮತ್ತೆ ತೊಗೊಂಡೋಗಿ ಅಲ್ಲಿ ಇಟ್ಬಿಡ್ತಾರೆ. ಎಲ್ಲ ಟೈಮಲ್ಲೂ ಎಲ್ಲ ವೆಪನ್ಸನ್ನು ಒಟ್ಟಿಗಿಡಲ್ಲ. ಎಲ್ಲ ಟೈಮ್ ಇಲ್ಲ, ತೀರಾ ನಮಗೇನು ಅಲ್ಲಿ ಸಮಸ್ಯೆ ಇಲ್ಲ ಅಂದ್ರೆ ಇವ್ರು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಾರೆ. ಎಲ್ಲರೂ ಕಂಪಲ್ಸರಿ ಇರುತ್ತೆ, ವೆಪನ್ಸ್ ಇರುತ್ತೆ. ಈಗ ನಾವು ನೋಡೋದ್ ಮಟ್ಟಿಗೆ, ನಾವು ಈಗ ಮಾಹಿತಿ ಸಂಗ್ರಹ ಈ ಮಟ್ಟಕ್ಕೆ ನಾವು ಗಾಢವಾಗಿ ಗಂಭೀರವಾಗಿ ಅಷ್ಟು ಡೀಫಾಗಿ ಮಾಹಿತಿ ಸಂಗ್ರಹ ಮಾಡಿದ ಮಟ್ಟಿಗೆ ಎಲ್ಲರಿಗೂ ವೆಪನ್ಸ್ ಇರುತ್ತೆ, ಎಲ್ಲರಿಗೂ ವೆಪನ್ಸ್ ಆಗುತ್ತೆ, ಎಲ್ಲರಿಗೂ ಟ್ರೈನಿಂಗ್. ಈಗ ಸುಂದರಿ ಒಳ್ಳೆ ಟ್ರೈನರ್ ಹಂಗಂತ ಹೇಳ್ತಾರೆ, ಇವರೇ ಕೊಡೋದು. ಈಗ ಕುಪ್ಪು ದೇವರಾಜ್ ಬೆಸ್ಟ್ ಟ್ರೈನರ್, ಸಾಕೇತ್ ರಾಜ್ ಅಂತಾರ, ಕುಪ್ಪು ದೇವರಾಜ್ ಒಳ್ಳೆ ಟ್ರೈನರ್, ಆಮೇಲೆ ವಿಕ್ರಮಗೌಡ ಟ್ರೈನರ್, ಆಮೇಲೆ ಸುಂದರಿ ಕೂಡ ಟ್ರೈನರ್. ಸುಂದರಿ ಈಗ ಕಾಡಿಂದ ಹೊರಗೆ ಬಂದು ನಕ್ಸಲರನ್ನ ಭೇಟಿ ಮಾಡಿದಾಗ ಹೇಳ್ತಾರೆ, ಸುಂದರಿ ಒಳ್ಳೆ ಕವರಿಂಗ್ ಅಂತ. ಆ ಎಮ್ಮ ಕೂವಿತ್ಕೊಂಡು ನಿಂತ್ಕೊಬಿಟ್ರೆ ಆ ಒಬ್ಬಳೇ ಸಾಕಂತ ರಾತ್ರಿ. ಆ ಮಟ್ಟಕ್ಕೆ ಧೈರ್ಯದಿಂದ ಸುಂದರಿ ಹೆಣ್ಣು ಮಗಳು ನಿಂತಿರ್ತಾಳೆ, ಒಳ್ಳೆ ಫೈರ್ ಮಾಡ್ತಾಳೆ ಅಂತ, ಫೈರಿಂಗ್ ಚೆನ್ನಾಗಿ ಮಾಡ್ತಾಳೆ, ಮತ್ತೆ ಟ್ರೈನಿಂಗ್ ಕೊಡ್ತಾಳೆ ಅಂತ. ಸುಂದರಿ ಟ್ರೈನಿಂಗ್ ಕೊಡ್ತಾಳೆ ಅಂತ. ಯಾಕೆಂದ್ರೆ ಇದೆಲ್ಲ ಮಾಹಿತಿಗಳು ನಾವು ಮಾಜಿ ನಕ್ಸಲರು, ಅಧಿಕಾರಿಗಳು, ಆಮೇಲೆ ಗ್ರಾಮಸ್ಥರು, ಕೆಲವೊಂದು ಕೊರಿಯರ್ಸ್ನೆಲ್ಲ ನಾವು ಭೇಟಿಯಾಗಿ, ಯಾರು ಮುಖ್ಯವಾಹಿನಿಗೆ ಬಂದಿರ್ತಾರೆ ಇವ್ರನ್ನೆಲ್ಲ ಭೇಟಿಯಾಗಿ ನಾವು ಮಾಹಿತಿ ತಗೊಂಡಿರ್ತೀವಿ. ಅದೇ ವೆಪನ್ಸ್ ಹಿಡಿಬೇಕು ಅಂದ್ರೆ ಟ್ರೈನಿಂಗ್ ಇರಲೇಬೇಕು, ಸುಮ್ಮನೆ ಅಂತೂ. ಅದೇ ವಿಕ್ರಮಗೌಡ ಸಾವಿನ ನಂತರ ಹಿನ್ನಡೆ ಆಗಿದೆ, ನಕ್ಸಲ್ ವಲಯಕ್ಕೆ ಹಿನ್ನಡೆ ಆಗಿದೆ. ಒಂದು ವಿಕ್ರಮಗೌಡನಿಗೆ ಒಳ್ಳೆ ಫೇಮ್ ಇತ್ತು ನಕ್ಸಲ್ ವಲಯದಲ್ಲಿ, ವಿಕ್ರಮಗೌಡ ಅಂತ. ವಿಕ್ರಮಗೌಡ ಎನ್ಕೌಂಟರ್ ನೋಡಿ, ಈಗ ಶರಣ ಆದ್ರೆ ಇಷ್ಟು ಪಬ್ಲಿಸಿಟಿ ಸಿಗ್ತಾ ಇರಲ್ಲ ವಿಕ್ರಮಗೌಡನಿಗೆ. ಎನ್ಕೌಂಟರ್ ಆಗಿದ್ದಕ್ಕೆ ಈಗ ಸರ್ಕಾರ ಅನ್ನೋತ್ತೆ ವಿಕ್ರಮಗೌಡನ ಕೊಂದ ತಕ್ಷಣ ಮುಗಿದೋಯ್ತು ಅಂತ. ಒಬ್ಬ ಪವರ್ಫುಲ್ ಕ್ಯಾಡರ್ಸ್ ಹತ್ರ 10 ಜನ ಕ್ಯಾಡರ್ಗಳು ಕ್ರಿಯೇಟ್ ಆಗಿದ್ದಾರೆ. ಈಗ ಸರ್ಕಾರ ಭ್ರಮೆಯಲ್ಲಿದೆ, ನಾನು 6 ಜನ ನಕ್ಸಲನ್ನ ಕರ್ಕೊಂಡ್ಬಂದು ಸರೆಂಡರ್ ಮಾಡ್ಬಿಟ್ಟಿದ್ಯಪ್ಪ, ಎಲ್ಲ ಝೀರೋ ಆಗೋಯ್ತು, ಇನ್ನು ಕಾಡಲ್ಲಿ ಕಾರ್ಯಾಚರಣೆ ಮಾಡಕ್ಕೆ ಏನಿಲ್ಲ, ಇನ್ನು ಮರಗಳು ಪ್ರಾಣಿಗಳು ಮಾತ್ರ ಇದಾವೆ. ಸುಳ್ಳು ಹೇಳ್ತೀವಿ ಮಾಧ್ಯಮಗಳಲ್ಲಿ, ಇನ್ನಿಲ್ಲ ಕರ್ನಾಟಕದಲ್ಲಿ ಸಾಧ್ಯನೇ ಇಲ್ಲ. ಮಾಧ್ಯಮಗಳೆಲ್ಲ ಆ ಮಾತುಗಳನ್ನ ವಾಪಸ್ ಒಂದಿನ ತಗೋಬೇಕು. ಅದು 100% ಇದಾರೆ ಅನ್ನೋದಕ್ಕಿಂತ ರಿಕ್ರೂಟ್ಮೆಂಟ್ ಆಗ್ತದೆ. ಈಗ ನೋಡಿ, ರವೀಂದ್ರ ಕೂಡ ಮೋಸ್ಟ್ ವಾಂಟೆಡ್, ವಿಕ್ರಮಗೌಡನ ಈಕ್ವಲ್ ಕ್ಯಾಡರ್ ನಕ್ಸಲ್. ಅವನೆಲ್ಲೋದ? ಇವರು CP ಮೊಯ್ದೀನ್ ತಂಡದಿಂದ ಬೇರ್ಪಟ್ಟು ಕೊಯಮತ್ತೂರಿಂದ ಕರ್ನಾಟಕಕ್ಕೆ ನುಸುಳಿದ ಇವನು ಸಂತೋಷ್ ಎಲ್ಲೋದ? ಇವ್ರಿಗೆಲ್ಲ ಸೌಲಭ್ಯಗಳನ್ನ ಪೂರೈಕೆ ಮಾಡೋದಕ್ಕೆ ಕೆಲಸ ಮಾಡೋದ ಕೊರಿಯರ್ ಕಾರ್ತಿಕ್ ಏನದ? ಈಗ ಮೊನ್ನೆ ಸರೆಂಡರ್ ಮಾಡಿದಾಗ ಆ ವ್ಯವಸ್ಥೆ ಒಳಗೇನೆ ಕೊರಿಯರ್ಗಳನ್ನ ನಾವು ಗುರುತು ಹಿಡಿಬಹುದು. ಆ ವ್ಯವಸ್ಥೆ ಒಳಗೆ ಇಲಾಖೆಗಳು ಕೆಲಸ ಮಾಡಬೇಕು, ನಾವಲ್ಲ. ನಾವು ಕ್ಲೂ ಕೊಡ್ಬೋದು. ಈಗ ನಾವು ಏನ್ ಮಾಡ್ತೀವಿ ಅದನ್ನ ಕ್ಲೂ ಕೊಡ್ಲೇಬೇಕು ಇಲಾಖೆಗಳಿಗೆ. ಯಾಕೆಂದ್ರೆ ನಾವು ಸಂವಿಧಾನಕ್ಕೋ ಸರ್ಕಾರಕ್ಕೋ ಈ ದೇಶಕ್ಕೂ ಮೋಸ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದು ಆಂತರಿಕ ಭದ್ರತೆಯ ಪ್ರಶ್ನೆ. ಇದು ನಾವು ನಮ್ಮ ದೇಶಕ್ಕೆ ನಾವು ಮೋಸ ಮಾಡೋಕ್ಕಾಗತ್ತ? ಗನ್ ಹಿಡಿದು ತಪ್ಪೇ ಅಲ್ವಾ? ಈಗ ನಾವು ಇಲ್ಲೇ ಗನ್ ಹಿಡಿದು ಯಾರೋ ಕೊಂದ್ರೆ ನಾವು ಪಶ್ಚಾತ್ತಾಪ ಪಡ್ತೀವಿ, ಅಯ್ಯೋ ಅನಾವಶ್ಯಕ ಒಬ್ಬನ ಕೊಂದ್ಬಿಟ್ರಲ್ಲಪ್ಪ ಅಂತ. ಹಂಗಾಗಿ ಗನ್ ಹಿಡಿಯೋದು ತಪ್ಪು. ಅದಕ್ಕೆ ನಾವು ಕ್ಲೂಗಳನ್ನ ಕೊಡ್ತೀವಿ. ಈಗ ಅಲ್ಲಿ ಮೊನ್ನೆ ಇವರು ಫೈನಲ್ ಮೀಟಿಂಗ್ ಯಾರು ಮಾಡಿದ್ದಾರೆ, ಫೈನಲ್ ಮೀಟಿಂಗ್ ಮಾಡುವಾಗ ಏನಾದ್ರು ಫೋಟೋಸೋ ವಿಡಿಯೋಸ್ ಇವ್ರ ಹತ್ರ ಇದ್ರೆ ಇವರದ್ನ ಅಲ್ಲೇ ನಾವು ಕ್ಲೂ ಕೊಡ್ತೀವಿ, ಯಾರು ಕ್ಯಾಡರ್ಸ್ ಇದ್ದಾರೆ ಅಂತ. ಕೊರಿಯರ್ಸ್ ಕ್ಯಾಡರ್ಸ್ ಯಾರನ್ನ ನಾವು ಫೈಂಡ್ ಔಟ್ ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಯಾರು ಕಾಡಿಗೆ ಹೋಗ್ಬೋದು, ಇವನು ಅಬ್ಸರ್ವ್ ಮಾಡಿ, ಇವನ ಗಂಭೀರವಾಗಿ ಅಬ್ಸರ್ವ್ ಮಾಡಿ ಅಂತ ನಾವು ಕ್ಲೂ ಕೊಡ್ಬೋದು. ಆ ಮಟ್ಟಕ್ಕೆ ನಮ್ಮ ಹತ್ರ ಇದೆ. ನಾವು ನಮ್ಗೆ ಗೊತ್ತಲ್ಲ ಒಬ್ಬನ ಮಬ್ಬೇನು ಅಂತ, ಅದೊಂಥರ ಡ್ರಗ್ ಇದ್ದಂಗೆ ಕಿಚ್ಚು. ಆ ಮಬ್ಬನ ನಾವು ಕಣ್ಣಲ್ಲಿ ಗುರ್ತು ಹಿಡಿಬಹುದು, ಯಾಕಂದ್ರೆ ಎಲ್ಲರೂ ನೋಡಿದೀವಲ್ಲ. ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸರ್ ನಿಮ್ಗೆ. ಈಗ ನಾವೆಲ್ಲರೂ ನೋಡಿದೀವಲ್ಲ, ನಾವು ನಕ್ಸಲ್ ವೇಷದಲ್ಲಿದ್ದ ಅಧಿಕಾರಿಗಳನ್ನು ನಾವು ಕಾಡಲ್ಲಿ ನೋಡಿದ್ದೀವಿ, ಅರ್ಥ ಆಯ್ತಾ? ಅಧಿಕಾರಿ ವೇಷದಲ್ಲಿರುವ ಇವರನ್ನು ಕೊರಿಯರ್ನು ನಾವು ನೋಡಿರ್ತೀವಿ. ಹಂಗಾಗಿ ನಮ್ಗೆ ಸಾಮಾನ್ಯವಾಗಿ ಗೊತ್ತಿರಬೇಕು ಒಬ್ಬ ಮನುಷ್ಯನಿಗೆ. ನಾವು ಇಷ್ಟು ವರ್ಷ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಕನಿಷ್ಠ ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂದಮೇಲೆ ನಾವು ಹೆಂಗೆ ಮಾತುಕತೆ ಮಾಡಕ್ ಸಾಧ್ಯ? ಒಬ್ಬ ಪ್ರಶ್ನೆ ಕೇಳಿದ್ರೆ ಹೆಂಗೆ ಉತ್ತರ ಕೊಡಕ್ ಸಾಧ್ಯ? ಈಗ ಮೊನ್ನೆ ಇವ್ರು 6 ಜನ ಸರೆಂಡರ್ ಆಗಿದ್ದಾರೆ, ಅದೇ ನಿಮ್ಗೆ ಬಳಗದಲ್ಲಿ ನಾನು ತೋರಿಸಬಲ್ಲೆ, ಇವ್ರನ್ನ ಅಬ್ಸರ್ವೇಷನ್ ಇಡಿ ಅಂತ ಹೇಳಬಲ್ಲೆ ನಾನು. ಅಬ್ಸರ್ವೇಷನ್ ಇಟ್ಟಿಲ್ಲ, ಮುಂದೆ ಇವ್ರು ಕಾಡಿಗೆ ಹೋಗ್ತಾರೆ. ನಾನು 4 ಜನ ಫೈಂಡ್ ಔಟ್ ಮಾಡಿದ್ದೀನಿ, ಒಬ್ಬನಾದ್ರೂ ಕಾಡಿಗೆ ಹೋಗೋ ಸಾಧ್ಯತೆ ಇದೆ. ಇಲಾಖೆಗೆ ಮಾಹಿತಿ ಕೊಟ್ಟಿದ್ದೀವಿ.
ಸ್ವಲ್ಪ ಅಬ್ಸರ್ವೇಷನ್ ಹಿಡಿಯೋರ್ನ ಅಂತ. ಹಂಗಾಗಿ ಇದೇನು ಒಂದೇ ದಿನದಲ್ಲಿ ಮುಗಿಯುವಂಥ ಪ್ರಕ್ರಿಯೆ ಅಲ್ಲ. ಯಾಕೆ ಮುಗಿಯಲ್ಲ ಅಂದರೆ ಇದು ಕೆಲ ಸಾಹಿತಿಗಳು, ಚಿಂತಕರು, ವಿಚಾರವಂತರು, ಆಮೇಲೆ ವೈದ್ಯರು, ಅಂದರೆ ಕೆಲವರು, ಎಲ್ಲರೂ ಅಲ್ಲ, ಆ ಸಮೂಹಕ್ಕೆ ನಾನು ಹೇಳ್ತಾ ಇಲ್ಲ, ಕೆಲವರು, ಆಮೇಲೆ ವಿಚಾರವಂತರು, ಹೋರಾಟಗಾರರು, ಒಂದು ಸಿದ್ಧಾಂತದ ಅಡಿಯಲ್ಲಿ ಆರಂಭವಾದ ಇದೊಂದು ಸಂಘಟನೆ, ಇದನ್ನು ಅಷ್ಟು ಈಸಿಯಾಗಿ ನೀವು ಝೀರೋ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಯಾಕೆಂದರೆ ಸಮಾಜದಲ್ಲಿ ಸಮಸ್ಯೆ ಇನ್ನೂ ಜೀವಂತವಾಗಿದೆಯಲ್ಲ. ಹೌದು, ಬಡವನಿಗೆ ಸೂರಿಲ್ಲ, ಶೋಷಿತ ವರ್ಗ ಇನ್ನು ಶೋಷಿತ ವರ್ಗವಾಗಿಯೇ ಇದೆ. ಮತ್ತೆ ಯಾವಾಗ ಸರಿಯಾದ ಸವಲತ್ತುಗಳು ಸಿಗುತ್ತೋ ಅಲ್ಲಿ ತನಕ ನಕ್ಸಲಿಸಂನ ಅದೇ ನಾನು ಹೇಳಕ್ ಬಂದೆ ನಿಮ್ಗೆ. ನೋಡಿ, ಸರ್ಕಾರ 2,000 ರೂಪಾಯಿ ದುಡ್ಡು ಕೊಡುತ್ತೆ, ಉದ್ಯೋಗ ಕೊಡಕ್ ಸಾಧ್ಯ ಇದೆಯಾ? ಇಲ್ಲ. ಅಲ್ಲಿ ನಿಮ್ಗೊಂದು ಸಮಸ್ಯೆ ಕ್ರಿಯೇಟ್ ಆಯ್ತು. ಈಗ ನಾನು ಜಾಸ್ತಿ ಓದಿರ್ತೀನಿ, ಯಾರೋ ಕಡಿಮೆ ಓದಿರ್ತಾರೆ, ಅವರು ಸರ್ಕಾರಿ ಕೆಲಸ ತಗೊಳ್ತಾರೆ, ಅವರ ಯಾರೋ ಅವರ ಅಪ್ಪನ ಅಮ್ಮನ ಏನೋ ಆಗಿರುತ್ತೆ, ಅದರ ಮೇಲೆ ತಗೊಳ್ತಾರೆ, ಇನ್ಫ್ಲೂಯೆನ್ಸ್ ಮೇಲೆ ತಗೊಳ್ತಾರೆ, ಲಂಚದ ಮೇಲೆ ತಗೊಳ್ತಾರೆ. ಇಲ್ಲಿ ಕಷ್ಟಪಟ್ಟು ಓದಿದವನಿಗೆ ಕೆಲಸ ಸಿಗಲ್ಲ, ಅವನು ಕಿಚ್ಚಿ ಎದ್ದು ಬಿಡ್ತಾನೆ ಅವನು. ಇಲ್ಲ, ನೀವು ವಸತಿ ಕೊಡಬೇಕು, ಯಾರಿಗೂ ವಸತಿನೇ ಇರಲ್ಲ, ಯಾರ್ದೋ ಲೈನ್ ಮನೆಯಲ್ಲೋ ಹಂಗಲ್ಲೋ ಇರ್ತಾರೆ, ಅವ್ರಿಗೆ ವಸತಿನೇ ಕೊಡಲ್ಲ, ಅಲ್ಲಿ ಸಮಸ್ಯೆ ಬರುತ್ತೆ, ಅಲ್ಲಿ ಕೂಡ ಒಂದು ಕಿಚ್ಚು ಬರುತ್ತೆ, ಅವನು ಕೂಡ ನಕ್ಸಲ್ ಆಗ್ಬೋದು. ಈಗ ಸುಮಾರು ಕಡೆ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದಾರೆ, ಒತ್ತುವರಿ ಮಾಡ್ತಾ ಇದ್ದಾರೆ ಸರ್ಕಾರದವರು, ಎಲ್ಲರನ್ನೂ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಯಾರಿಗೂ ಜಾಸ್ತಿ ಜಾಗ ಕೊಡೋಕ್ಕಾಗಲ್ಲ, ಜಾಗ ಇಲ್ಲ, ಎಲ್ಲಿ ಕೊಡ್ತೀರಿ? ಅಲ್ಲಿ ಕೂಡ ಒಂದು ಸಮಸ್ಯೆ ಬಂತು. ಎಲ್ಲಿವರೆಗೆ ಸಮಾಜದಲ್ಲಿ ಸಮಸ್ಯೆಗಳು ಶಾಶ್ವತವಾಗಿದೆಯೋ ಅಲ್ಲಿವರೆಗೂ ನಕ್ಸಲಿಸಂ ಶಾಶ್ವತ. ಅದನ್ನು ಝೀರೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಲಾಂಗ್ ಪ್ರೋಸೆಸ್. ನಾನು ಹೇಳಿದ್ದೀನಿ, ಇದೊಂದು ಫಾರ್ಮುಲಾದಲ್ಲಿ ನಾವು ಕೆಲಸ ಮಾಡಬೇಕು ಅಂತ. 20 ವರ್ಷ ಹಿಂದೆ ಈ ಕಾಡಿನೊಳಗೆ ಹೋದಂಥ ನಕ್ಸಲ್ನ ಒಂದು ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು, ನಾವು ಟ್ಯಾಕಲ್ ಹ್ಯಾಂಡಲ್ ಮಾಡಬೇಕು. ಆಮೇಲೆ 10 ವರ್ಷದಿಂದ ಈಚೆ ಬಂದವ್ರನ್ನ ಒಂಥರ ಹ್ಯಾಂಡಲ್ ಮಾಡಬೇಕು. 5 ವರ್ಷದಿಂದ ಈಚೆ ಯಾರು ಕಾಡೊಳಗೆ ಹೋಗಿರ್ತಾರೆ ಅವ್ರನ್ನ ಬೇರೆ ರೀತಿ ನಾವು ಹ್ಯಾಂಡಲ್ ಮಾಡಬೇಕು. ಹೆಂಗೆ ಹ್ಯಾಂಡಲ್ ಮಾಡಬೇಕಂದ್ರೆ, ಇವರು ಯಾವಾಗ ಕಾಡೊಳಗೆ ಹೋದ್ರು, ಇವರು ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಕಾರಣ ಏನು, ಇದು ಕಾಡೊಳಗೆ ಹೋದ ಕಾರಣ ಏನು, ಇವನ್ನ ರಿಕ್ರೂಟ್ಮೆಂಟು ಯಾರು ಮಾಡಿದ್ದು, ರಿಕ್ರೂಟ್ಮೆಂಟ್ ಮಾಡಿದವರ ಹಿನ್ನೆಲೆ ಏನು, ಅವರು ಎಷ್ಟು ಜನರನ್ನ ರಿಕ್ರೂಟ್ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಮಾತ್ರ ಆಗಿದೆಯಾ, ಕೇರಳದಲ್ಲಿ ಆಗಿದೆಯಾ, ಆಂಧ್ರದಲ್ಲಿ ಆಗಿದೆಯಾ, ದಂತೇವಾಡದಲ್ಲಿ ಆಗಿದೆಯಾ, ಅಥವಾ ನಿಮಗೆ ಬಿಹಾರದಲ್ಲಿ ಆಗಿದೆಯಾ, ಛತ್ತೀಸ್ಗಢಲ್ಲಿ ಆಗಿದೆಯಾ, ತಮಿಳುನಾಡಲ್ಲಿ ಆಗಿದೆಯಾ, ಇದರ ಇನ್ನೆಲ್ಲ ಒಂದು ಎಲ್ಲ ಈಗ ಇಡೀ ದೇಶದ ತನಿಖಾ ಸಂಸ್ಥೆಗಳೇ ಸೇರ್ಕೊಂಡು ಕೆಲಸ ಮಾಡಬೇಕು. ಇಡೀ ದೇಶ ತನಿಖಾ ಸಂಸ್ಥೆಗಳಿಗೆ ಒಂದು ಕಡೆ ಕೂತ್ಕೊಂಡು, ಈಗ ಇವ್ರದ ಮಧ್ಯೆನೇ ಭಿನ್ನಾಭಿಪ್ರಾಯ ಇದೆ. ಈಗ ಕರ್ನಾಟಕ ಪೊಲೀಸರು ನಕ್ಸಲ್ ಹಿಡಿದ್ರೆ ಕೇರಳದವರಿಗೆ ಅಲ್ಲಿಗೆ ಬಿಡಲ್ಲ, ಇಲ್ಲ ನಾವು ವಿಚಾರಣೆ ಮಾಡಿದ್ಮೇಲೆ ನಿಮಗೆ ಬಿಟ್ಕೊಡ್ತೀವಿ ಅಂತ. ಅವರು ಹಿಡಿದ್ರೆ ಇವ್ರನ್ನ ಬಿಡಲ್ಲ. ಅದನ್ನೆಲ್ಲ ಬಿಟ್ಟು ಇವರು ಒಟ್ಟಾಗಿ ಕೂತು ಒಂದು ಫಾರ್ಮುಲಾ ಟೈಪ್ ಕೆಲಸ ಮಾಡಿದ್ರೆ ಮಾತ್ರ. 10 ವರ್ಷ ಹಿಂದೆ ಯಾರು ನಿಮ್ಮನ್ನು ಸೇರಿಸಿದ್ರು, ಯಾಕಾಗಿ ಕಾಡಿಗೆ ಬಂದ್ರಿ, ಆವಾಗ ನಿಮಗೆ ಪ್ರೇರೇಪಣೆ ಮಾಡಿದ್ದು ಯಾರು, ನಿಮಗೆ ಬಿ ಜಿ ಕೃಷ್ಣಮೂರ್ತಿ ಆದರೆ ಬಿ ಜಿ ಕೃಷ್ಣಮೂರ್ತಿ ಜೊತೆ ಯಾರಿದ್ರು, ಅವರ ಹಿನ್ನೆಲೆ ಏನು, ಅವರಿಗೆ ಎಲ್ಲಿದ್ದಾರೆ, ಕಾಡಲ್ಲಿದ್ದಾರೆ, ನಾಡಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಅದು ಬಿಟ್ಟರೆ ನಿಮ್ಗೆ ಎಲ್ಲಿಂದ ಏನೇನು ಸರಬರಾಜು ಆಗ್ತಾಯಿತ್ತು, ಈ ಸರಬರಾಜು ಯಾವ ಊರಿಂದ ಯಾವ ಮಾರ್ಗವಾಗಿ ಆಗ್ತಾಯಿತ್ತು. ಯಾಕೆಂದ್ರೆ ವೆಪನ್ಸ್ಗಳು ಕಾಡಿಗೆ ಈಗ ಅತ್ಯಾಧುನಿಕ ವೆಪನ್ಸ್ಗಳೇ ಕಾಡಿಗೆ ಬರ್ತಾ ಇದೆಯಲ್ಲ, ಹೆಂಗ್ ಬರ್ತಾ ಇದೆ? ಏನು ತನ್ನಷ್ಟಕ್ಕೆ ಮರದಿಂದ ಉದುರು ಬಿಡ್ತದ ಇದು? ಏನು ಮರದಲ್ಲಿ ಬೆಳೀತಾ ಅರಣ್ಯದೊಳಗೆ? ಎಲ್ಲ ನೀವೇನು ಕಾಡೊಳಗೆ ಫ್ಯಾಕ್ಟ್ರಿ ಇದೆಯಾ? ರೈಫಲ್ ಫ್ಯಾಕ್ಟ್ರಿ ಇದೆಯಾ ಕಾಡೊಳಗೆ? ಏನು ಬಾಂಬ್ ಫ್ಯಾಕ್ಟ್ರಿ ಇದೆಯಾ? ಬಟ್ಟೆ ಫ್ಯಾಕ್ಟ್ರಿ ಇದೆಯಾ? ಇಲ್ಲ ಫಾರ್ಮಸಿ ಇದೆಯಾ? ಹಾಸ್ಪಿಟ್ಲ್ ಇದೆಯಾ? ಎಲ್ಲವನ್ನ ಪಡ್ಕೊಂಡು ಇವರು ಅದರೊಳಗೆ ಜೀವನ ಮಾಡ್ತಾರಂದ್ರೆ ಪೂರೈಕೆ ಹೇಗೆ? ನಾನು ಹೇಳಿದೆ ಕೊರಿಯರ್ ಅಂತ. ಈ ಕೊರಿಯರ್, ಈಗ ಒಬ್ಬ ಕೊರಿಯರ್ ಇರ್ತಾನೆ, ಇವನು ಒಂದು ನಿರ್ದಿಷ್ಟವಾದ ಸ್ಥಳದಿಂದ ಒಂದು ಐಟಮ್ನ ಎತ್ಕೊ ಬರ್ತಾನೆ. ಈಗ ರೈಫಲ್ಸ್ ಬರುತ್ತೆ, ರೈಫಲ್ ಏನು ಎಡಿ ಹಿಂಗ್ ಬರಲ್ಲ, ರೆಡಿ ಟು ಶೂಟ್ ಅಂತ ಬರಲ್ಲ, ಎಲ್ಲ ಅಸೆಂಬಲ್ ಮಾಡ್ಕೋಬೇಕು. ಇವರು ಅಸೆಂಬಲ್ ಕಾಡೊಳಗೆ ಮಾಡ್ಕೊಳ್ತಾರೆ, ಯಾಕಂದ್ರೆ ವಿದ್ಯಾವಂತರ ಒಳಗಿದ್ದಾರೆ, ಆಯ್ತಾ? ಇದು ಎಲ್ಲಿಂದ ಬಂತು ಅನ್ನೋದನ್ನ ಇವರು ತುಂಬಾ ಗಾಢವಾಗಿ ಕೆಲಸ ಮಾಡಬೇಕು. ಇದು ಒಂದಿನ 2 ದಿನ ಮುಗಿಯಲ್ಲ, ಇದು ವರ್ಷಗಟ್ಟಲೆ ಇದರಿಂದ ಕೆಲಸ ಮಾಡಿದ್ರೆ ಇದನ್ನ ಝೀರೋ ಮಾಡ್ಬೋದು. ಇದನ್ನ ಝೀರೋ ಮಾಡೋಕ್ಕಿಂತ ಮುಂಚೆ ಈ ಸಮಸ್ಯೆನ ಝೀರೋ ಮಾಡೋಕ್ಕೆ ಸರ್ಕಾರಗಳು ಪ್ರಯತ್ನ ಪಡಬೇಕು. ಅಲ್ಲಿವರೆಗೆ ಇದ್ದೇ ಇದೆ.